ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ವೆನ್ ಲೈಫ್ ಗಿವ್ ಯು ಟ್ಯಾಂಜರೀಸ್ನ ಸೆಕೆಂಡ್ ಎಪಿಸೋಡ್ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಫಸ್ಟ್ ಎಪಿಸೋಡ್ ಹೇಗೆ ಅನ್ನಿಸ್ತು, ಚೆನ್ನಾಗಿ ಅನ್ನಿಸ್ತಾ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಎಕ್ಸ್ಪ್ಲನೇಷನಲ್ಲಿ ಏನಾದರೂ ಚೇಂಜಸ್ ಮಾಡ್ಕೋಬೇಕು ಅಂದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಮೊದಲೇ ಬಾರಿಗೆ ನನ್ನ ಎಕ್ಸ್ಪ್ಲನೇಷನ್ ವಿಡಿಯೋನ ನೋಡ್ತಿದ್ದೀರೋ, ನನ್ನ ಎಕ್ಸ್ಪ್ಲನೇಷನ್ ಏನಾದರೂ ನಿಮ್ಗೆ ಇಷ್ಟ ಆಗ್ತಿದೆ, ನಾನು ಆಲ್ರೆಡಿ ವಾಟ್ಸ್ ರಾಂಗ್ ವಿತ್ ಸೆಕ್ರೆಟರಿ ಕಿಮ್ ಮ್ಯಾರಿ ಮೈ ಹಸ್ಬೆಂಡ್ನ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಮತ್ತು ಕೊರಿಯನ್ ಮೂವಿಯಾದ ಎಕ್ಸುಮಾ ಮತ್ತು ಬಿ ವಿತ್ ಯುನು ಕೂಡ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಒಂದ್ಸತಿ ಚೆಕ್ ಮಾಡಿ. ಜೊತೆಯಲ್ಲಿ ಲವ್ ಇಸ್ ಸ್ವೀಟ್ ಚೈನೀಸ್ ಡ್ರಾಮಾನು ಕೂಡ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ, ಅದನ್ನು ಒಂದ್ಸತಿ ಚೆಕ್ ಮಾಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡಿದೆ ಎಕ್ಸ್ಪ್ಲನೇಷನ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಎಪಿಸೋಡ್ ಸ್ಟಾರ್ಟ್ ಆಗುತ್ತೆ ಲಾಸ್ಟ್ ಎಪಿಸೋಡ್ನ ಎಂಡಿಂಗಿಂದ. ಇಲ್ಲಿ ಯೇಸುನು ಹೀರೋ ರಜಿಗೆ ಕಿರ್ಚ್ತಾ ಹೇಳ್ತಿರ್ತಾಳೆ, ನನ್ನನ್ನು ಯಾರಾದರೂ ಕೇಳಿ ನಿಮ್ಮ ಮೊಮ್ಮಗ ನನಗೊಂದು ಚೂರು ಇಷ್ಟ ಇಲ್ಲ, ಅವನೇ ನನ್ನ ಹಿಂದೆ ಬಿದ್ದಿರೋದು ಅಂತ ಹೇಳ್ತಿರ್ತಾಳೆ. ಈ ಮಾತನ್ನ ಕೇಳಿ ಹೀರೋ ಅಜ್ಜಿಗೆ ಫುಲ್ಲು ಕೋಪ ಬಂದ್ಬಿಡುತ್ತೆ. ನಿಂತ್ಕೊ ಇಲ್ಲಿ ನಿನಗೆ ಮಾಡ್ತೀನಿ ಅಂತ ಬ್ಯಾಡ್ ವರ್ಡ್ಸಲ್ಲಿ ಬೈತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನ ಎದುರುಕೊಂಡು ಓಡಿ ಅಂತ ಅಂದ್ಬಿಟ್ಟು ಓಡೋಗ್ತಿರ್ತಾಳೆ. ಈಗ ಇಲ್ಲಿ ನಮಗೆ ತೋರಿಸ್ತಾರೆ ಹೀರೋ ಅಜ್ಜಿನ. ಹೀರೋ ತುಂಬ ತಡೆದು ನಿಲ್ಲಿಸ್ಕೊಂಡಿರ್ತಾರೆ. ಯೇಸುನಲ್ಲಿಂದ ಓಡೋದ್ಮೇಲೆ ಹೀರೋ ಹೇಳ್ತಿರ್ತಾರೆ, ಅಜ್ಜಿ ನೀವು ಯಾಕೆ ಈ ಥರ ಮಾಡ್ತಿದ್ದೀರಾ ಅಂತ. ಇಲ್ಲಿ ಅದಕ್ಕೆ ಅಜ್ಜಿ ಹೇಳ್ತಿರ್ತಾರೆ, ನಾನೇನು ಮಾಡಿದೆ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾರೆ, ಪಾಪ ಆ ಅಮಾಯಕ ಹುಡುಗಿದ್ದು ಎಲ್ಲ ಎಲೆಕೋಸನ್ನು ಬೀಳಿಸಿ ಹಾಳು ಮಾಡಿಬಿಟ್ರಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಅವ್ರ ಅಜ್ಜಿ ಹೇಳ್ತಿರ್ತಾರೆ, ನನಗೇನಾದ್ರೂ ಅವಳು ಸಿಕ್ಕರು ನಿಜವಾಗ್ಲೂ ಚಪ್ಪಲಿಲೇ ಹೊಡೆಯೋದೊಳಗೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಹೀರೋ ಈಗೆಲ್ಲ ಮಾತಾಡ್ತಿರುವಾಗ ಹೀರೋ ತಾಯಿ ಹೇಳ್ತಿರ್ತಾರೆ, ಯೇಸುನ್ಗೆ ನೀನು ಇಷ್ಟ ಇಲ್ವ ಅಂತ ಅವಳು ಮಕ್ಕ ಕೊಡ್ದಂಗೆ ನಿನಗೆ ಹೇಳ್ಬಿಟ್ಟು ಹೋದ್ಲು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಯೇಸುನ್ ಹೋಗಿರೋ ಜಾಗನ ತಿರುಗಿ ನೋಡ್ತಿರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋ ಮೀನುಗಳನ್ನ ಹಾಕೊಂಡು ಹೋಗೋದೊಂದು ಬ್ಯಾಸ್ಕೆಟ್ ಇರುತ್ತಲ್ಲ, ಅದನ್ನ ತಗೊಂಡವನು ನಡ್ಕೊಂಡು ಹೋಗ್ತಿರ್ತಾನೆ. ಇಲ್ಲಿ ನಮಗೆ ತೋರಿಸ್ತಾರೆ ಅವನ ಕೈಯಲ್ಲಿ ಯೇಸುಂದು ಸ್ಲಿಪ್ಪರ್ಸ್ ಕೂಡ ಇರುತ್ತೆ. ಇಲ್ಲಿ ನಮಗೆ ತೋರಿಸ್ತಾರೆ ಯೇಸು ನೋಡೋಗಿರ್ತಾಳಲ್ಲ, ಆಗ ಅವಳು ಸ್ಲಿಪ್ಪರ್ಸ್ನ ಬಿಟ್ಟೋಗಿರ್ತಾಳೆ. ಈಗ ಹೀರೋ ಇಲ್ಲಿ ಎಕ್ಸಾಕ್ಟ್ಲಿ ಯೇಸುನ್ ಎಲ್ಲಿದ್ದಾಳೆ ಅಂತ ಅಲ್ಲಿಗೆ ಹುಡಿಕೊಂಡು ಹೋಗಿರ್ತಾನೆ. ಇಲ್ಲಿ ಹೀರೋ ಬಂದಿದ ತಕ್ಷಣ ಯೇಸುನ್ ಹೇಳ್ತಿರ್ತಾಳೆ, ನನಗೂ ನಿನಗೂ ಏನು ಜಾಸ್ತಿ ವ್ಯತ್ಯಾಸ ಇದೆ, ನೀವು ಮೀನು ಮಾರ್ತೀರಾ, ನಾವು ಕಪ್ಪೆ ಚಿಪ್ನ ಸಮುದ್ರದ ಆಳಕ್ಕೆ ಹೋಗಿ ಅದನ್ನು ತೊಗೊಂಡು ಬರ್ತೀವಿ, ನಿಮಗೂ ನಮಗೂ ಜಾಸ್ತಿ ಏನೂ ವ್ಯತ್ಯಾಸ ಇಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಹೀರೋ ಈ ಮಾತಿಗೆಲ್ಲ ಏನೂ ರಿಪ್ಲೈ ಮಾಡ್ದೆ ಕೆಳಗೆ ಕುತ್ಕೊಂಡು ಅವಳ ಕಾಲನ್ನ ಒರೆಸ್ತಾ ಅವಳ ಸ್ಲಿಪ್ಪರ್ನ ಕಾಲ್ಗೆ ಹಾಕ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನೀನು ಯಾವ ಕಡೆ ಆದರೂ ರಾಜ ಆಗಿದ್ಯಾ ಅಂತ ಕೇಳ್ತಿರ್ತಾಳೆ. ಈಗ ಇಲ್ಲಿ ನಮಗೆ ತೋರಿಸ್ತಾರೆ ಹೀರೋ ಮತ್ತು ಯೇಸುನಲ್ಲಿಂದ ಎದ್ದೋಗ್ತಿರೋದನ್ನ. ಇಲ್ಲಿ ಯೇಸುನ್ ಕೈಯಲ್ಲಿ ಒಂದು ವಸ್ತುನೂ ಇರಲ್ಲ, ಎಲ್ಲ ವಸ್ತುನು ಹೀರೋನ ಹಿಡ್ಕೊಂಡು ಹೋಗ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಮತ್ತು ಯೇಸುನ ಸಮುದ್ರದ ದಡದಲ್ಲಿ ನಡ್ಕೊಂಡು ಹೋಗ್ತಿರೋದನ್ನ ತೋರಿಸ್ತಾರೆ. ಇಲ್ಲಿ ಯೇಸುನ್ ಹೇಳ್ತಿರ್ತಾಳೆ, ತುಂಬ ಸಮಯ ಒಬ್ರ ಜೊತೆ ಇದ್ರೆ ಏನೋ ಪ್ರೀತಿ ಆಗ್ಬಿಡುತ್ತಾ, ಚಾನ್ಸೇ ಇಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಯೇಸುನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಾನು ಡೈಲಿ ಯಾಕೆ ನಿನ್ನ ಜೊತೆ ಕೂತ್ಕೋತೀನಿ ಅಂದರೆ ಬಿಸ್ನೆಸ್ ಕಲ್ತ್ಕೊಳ್ಳೋಕೆ, ಏನು ಮದುವೆ ಆಗೋಕ್ಕೆ ಹುಡುಗನ್ ಪಟಾಯಿಸ್ಬೇಕು ಅಂತ ಏನಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಯೇಸುನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಫಸ್ಟ್ ಆಫ್ ಆಲ್ ನಿನ್ನಂತೂ ನಾನು ಮದುವೆನೇ ಆಗಲ್ಲ, ಯಾಕೆಂದ್ರೆ ನೀನು ಈ ಚಿಕ್ಕ ಒಂದು ಐಲ್ಯಾಂಡಲ್ಲಿ ಇರ್ತೀಯ, ನಾನಂತೂ ಸೋಲಲ್ಲಿರೋರ್ನೇ ಮದುವೆ ಆಗೋದು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ರಿಪ್ಲೈ ಮಾಡ್ತಾ ಹೇಳ್ತಿರ್ತಾನೆ, ಅವ್ರದ್ದು ಒಂದು ಶಾಪ್ ಇರೋದಷ್ಟೇ, ಅದು ಟಾಂಗಿಯಲ್ಲಿ, ಅದು ಸೋಲ್ ಅಲ್ಲ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಯೇಸುನ್ ಹೇಳ್ತಿರ್ತಾಳೆ, ಆಗ್ಲೇ ಬಿಡು ಶಾಪ್ ಇದೆ, ಆದ್ರೂ ಅದು ಸೋಲ್ಗೆ ಹತ್ರ ಇದೆ ಅಲ್ವಾ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋಗೆ ಏನು ರಿಪ್ಲೈ ಮಾಡಬೇಕು ಅಂತಾನೆ ಗೊತ್ತಾಗಲ್ಲ, ಅದಕ್ಕೆ ಅವನು ಸುಮ್ಮನೆ ಇರ್ತಾನೆ. ಇಲ್ಲಿ ಯೇಸುನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಈ ಕರುಣೆ ಇಲ್ದಿರೋ ಸಮುದ್ರ ನಮ್ಮ ಅಪ್ಪ ಅಮ್ಮ ಇಬ್ರು ತಿನ್ಕೋಬಿಡ್ತು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಯೇಸುನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನನಗೆ ಸಮುದ್ರದ ಅಲೆಗಳನ್ನ ನೋಡಿದ್ರೇ ವಾಮಿಟ್ ಬರೋ ಥರ ಆಗುತ್ತೆ, ನಾನು ಏನೇ ಇದ್ರೂ ಈ ಐಲ್ಯಾಂಡಲ್ಲಿ ಇರೋರ್ನ ಮದುವೆನೇ ಆಗಲ್ಲ, ನಾನು ಸೋಲಲ್ಲಿರೋರ್ನೇ ಮದುವೆ ಆಗೋದು ಅಂತ ಹೇಳ್ತಿರ್ತಾಳೆ. ಆಮೇಲೆ ಯೇಸುನು ಹೀರೋ ಮುಖ ನೋಡ್ಕೊಂಡು ಹೇಳ್ತಿರ್ತಾಳೆ, ಅಷ್ಟೇ ಅಲ್ಲ ಒಂದು ಪೊಯಮ್ ಬರ್ದಿರೋರ್ನಂತೂ ನಾನು ಬಿಲ್ಕುಲ್ ಮದುವೆನೇ ಆಗಲ್ಲ ಅಂತ ಹೀರೋ ನೋಡ್ಕೊಂಡು ಹೇಳ್ತಿರ್ತಾಳೆ. ಇಲ್ಲಿ ಯೇಸುನ್ ಇಷ್ಟೆಲ್ಲ ಮಾತಾಡ್ತಿದ್ರು ಹೀರೋ ಒಂದು ಮಾತು ಕೂಡ ಆಡ್ತಾನೆ ಇರಲ್ಲ. ಇಲ್ಲಿ ಅದಕ್ಕೆ ಯೇಸುನ್ ಕೇಳ್ತಿರ್ತಾಳೆ, ಏನಾಯ್ತು ನಿನ್ನ ನಾಲ್ಗೇನಾದರೂ ಬಿದ್ದೋಯ್ತಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಯೇಸುನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನನ್ಗೆ ಹೆಂಗೆ ಅನ್ನಿಸ್ತಿದೆ ಗೊತ್ತಾ, ನೀನು ಏನೋ ಮಾತಾಡ್ದಿರೋದಕ್ಕೆ ಯಾವುದೋ ಒಂದು ಗೊಂಬೆ ಜೊತೆ ಮಾತಾಡ್ತಿದ್ದೀನಿ ಅನ್ನಿಸ್ತಿದೆ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನೀನು ನನ್ನ ಜೋಬಿಂದ ಕೈ ತೆಗಿ, ಹೋಗ್ಬಿಟ್ಟು ಸೋಲಲ್ಲಿರೋ ಜೋಬಲ್ಲಿ ಕೈ ಹಾಕು ಅಂತ ಹೇಳ್ತಿರ್ತಾನೆ. ಇಲ್ಲಿ ನಮಗೆ ತೋರಿಸ್ತಾರೆ ಯೇಸುನು ಹೀರೋ ಜೋಬಲ್ಲಿ ಕೈ ಹಾಕೊಂಡು ಹೋಗ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯೇಸುನ್ಗೆ ಏನು ಮಾತು ಹೇಳಬೇಕು ಅಂತಾನೆ ಗೊತ್ತಾಗಲ್ಲ, ಅವಳು ಫುಲ್ಲು ಸೈಲೆಂಟ್ ಆಗಿಬಿಡ್ತಾಳೆ. ಇಲ್ಲಿ ಹೀರೋನು ಸೈಲೆಂಟ್ ಆಗಿಬಿಡ್ತಾನೆ. ಇವರಿಬ್ರು ಹೀಗೆ ಸೈಲೆಂಟಾಗಿ ನಡ್ಕೊಂಡು ಹೋಗ್ತಿರೋದನ್ನ ನಮಗೆ ತೋರಿಸ್ತಾರೆ. ಈಗ ಇಲ್ಲಿ ನಮಗೆ ತೋರಿಸ್ತಾರೆ ಹೀರೋ ಅಜ್ಜಿ ಮತ್ತು ಹೀರೋ ಅವ್ರ ಅಮ್ಮ ಇವರಿಬ್ರು ಈ ಥರ ನಡ್ಕೊಂಡು ಹೋಗ್ತಿರೋದನ್ನ ದೂರದಲ್ಲಿ ನೋಡ್ತಿರ್ತಾರೆ. ಯಾಕೆ ಅಂದರೆ ಅವರು ಬಟ್ಟೆ ಒಗೆಯೋದಕ್ಕೆ ಅಂತ ಬಂದಿರ್ತಾರೆ, ಅಲ್ಲಿಂದ ಇವರಿಬ್ರು ನಡ್ಕೊಂಡು ಹೋಗ್ತಿರೋದು ಕಾಣಿಸ್ತಿರುತ್ತೆ.
ಇಲ್ಲಿ ಹೀರೋ ಅವ್ರ ಅಜ್ಜಿ ಅಲ್ಲಿಂದ ಕೆಳಗೆ ಇಳಿತಾ ಹೀರೋ ಅವ್ರ ತಾಯಿಗೆ ಹೇಳ್ತಿರ್ತಾರೆ, ಕೊಟ್ಬಿಡು ನಿನ್ನ ಮಗನ ಅವಳಿಗೆ, ಗೊತ್ತು ನಿನಗೆ ಆ ಹುಡುಗಿಲಿ ಯಾವುದೇ ಥರ ಕೊರತೆ ಕಾಣಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ತಾಯಿ ಹೇಳ್ತಿರ್ತಾರೆ, ನಾನು ಯಾವತ್ತೂ ನಿಮ್ಮ ಮಾತಿಗೆ ವಿರುದ್ಧ ಹೋಗೋದೇ ಇಲ್ಲ ಅಂತ. ಇಲ್ಲಿ ಅದಕ್ಕೆ ಹೀರೋ ಅವ್ರ ಅಜ್ಜಿ ಹೇಳ್ತಿರ್ತಾರೆ, ನಿನ್ನ ಮೇಲೆ ನನಗೆ ನಂಬಿಕೆನೇ ಇಲ್ಲ ಅಂತ. ಇಲ್ಲಿ ಅದಕ್ಕೆ ಹೀರೋ ಅವ್ರ ತಾಯಿ ಜೋರಾಗಿ ನಗ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಅವ್ರ ಅಜ್ಜಿ ಹೇಳ್ತಿರ್ತಾರೆ, ನೀನು ಕೂಡ ಹುಡುಗೆ ಮದುವೆ ಆಗಿದ್ದಲ್ವಾ ಅಂತ. ಇಲ್ಲಿ ಅದಕ್ಕೆ ಹೀರೋ ಅವ್ರ ತಾಯಿ ಹೇಳ್ತಿರ್ತಾರೆ, ನೀವು ಅದೇ ವಿಷಯ ಇಟ್ಕೊಂಡು ಮಾತಾಡಬೇಡಿ, ಅವನು ಸ್ವಲ್ಪ ಫ್ರೀ ಆಗಿಬಿಟ್ಬಿಡಿ, ಆಮೇಲೆ ನೀವಿಷ್ಟು ಹಿಂದೆ ಬಿದ್ದಿರೋದ್ರಿಂದ ಅವ್ರು ಏನಾದರೂ ಮಾಡ್ಕೊಬಿಟ್ರೆ ಏನು ಮಾಡೋದು ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಅವ್ರ ಅಜ್ಜಿ ಹೇಳ್ತಿರ್ತಾರೆ, ನನಗೂ ಅದೇ ಟೆನ್ಷನ್, ಅದಕ್ಕೆ ತಾನೇ ನಾನು ಇದನ್ನೆಲ್ಲ ಮಾಡ್ತಿರೋದು ಅಂತ ಹೇಳ್ತಿರ್ತಾರೆ. ಇಲ್ಲಿ ಹೀರೋ ಅವ್ರ ಅಜ್ಜಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಅವರಿಬ್ರು ಹಾಗೆ ಬಿಟ್ಬಿಟ್ಟಿದ್ರೆ ನೀನು ಹೆಂಗೆ ನನ್ನ ಮಗನ ಕರ್ಕೊಂಡು ಓಡೋಗಿದ್ದೆ, ನನ್ನ ಕಣ್ ತಪ್ಪಿಸಿ ಹಾಗೆ ನಿನ್ನ ಕಣ್ ತಪ್ಪಿಸಿ ಅವರಿಬ್ರು ಓಡೋಗ್ಬಿಡ್ತಾರೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಅವ್ರ ತಾಯಿ ಹೇಳ್ತಿರ್ತಾರೆ, ನೀವೇನು ಹೇಳ್ತಿದ್ದೀರಾ, ನಿಮ್ಮ ಮಗನ್ನ ನಾನೇ ಕರ್ಕೊಂಡು ಓಡೋಗಿದ್ದು ಅಂತ ಹೇಳ್ತಿದ್ದೀರಾ ಅಂತ ಕೇಳ್ತಾ ಅವರು ನಗ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಅವ್ರ ಅಜ್ಜಿ ಹೇಳ್ತಿರ್ತಾರೆ, ಇದು ಒಂದು ಚಿಕ್ಕ ಐಲ್ಯಾಂಡು, ಒಂದು ವಿಷಯ ಒಳ್ಳೆ ಬೆಂಕಿ ಥರ ಎಲ್ಲ ಕಡೆನೂ ಹರಡ್ಕೊಳ್ಳುತ್ತೆ, ನೀನು ಏನು ಮಾಡಿದ್ದೆ ಅಂತ ಇಲ್ಲಿ ಐಲ್ಯಾಂಡಿಗೆ ಪೂರ್ತಿ ಗೊತ್ತು ಅಂತ ಹೇಳ್ತಿರ್ತಾರೆ. ಇಲ್ಲಿ ಹೀರೋ ಅವ್ರ ಅಜ್ಜಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನೀನು ನನ್ನನ್ನು ದಡ್ಡಿ ಮಾಡೋಕ್ಕೆ ಬರಬೇಡ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಅವ್ರ ತಾಯಿ ಹೇಳ್ತಿರ್ತಾರೆ, ಬಿಡಿ ಅಮ್ಮ, ಇವಾಗ ಅವ್ರದ್ದು ಎಂಗೇಜ್, ಅವನು ಸ್ವಲ್ಪ ದಿನ ಹುಡುಗಿ ಜೊತೆ ಓಡಾಡ್ತಾನೆ, ಯಾವಾಗ ಹುಡುಗಿ ಜೊತೆ ಓಡಾಡಿ ಅವ್ನಿಗೆ ಬೇಜಾರಾಗುತ್ತೆ ಅವಾಗ ಅವನೇ ಬಿಟ್ಬಿಟ್ಟು ಸುಮ್ಮನಾಗ್ಬಿಡ್ತಾನೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಅವ್ರ ಅಜ್ಜಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಈ ಪರಿವಾರದ ಗಂಡಸ್ರ ಮೇಲೆ ನಂಗೊಂಚೂರು ನಂಬಿಕೆ ಇಲ್ಲ, ಹುಡುಗಿರನ್ನ ನೋಡಿದ ತಕ್ಷಣ ಫುಲ್ ಮೆಂಟಲ್ಗಳಾಗ್ಬಿಡ್ತಾರೆ, ನಾವು ಹುಷಾರಾಗಿ ಇವನ್ನ ನೋಡ್ಕೋಬೇಕು, ಇಲ್ಲಾಂದ್ರೆ ನಮ್ಮ ಕೈ ಜಾರಿ ಕೈ ಮೀರಿ ಹೊಟ್ಟೋಗ್ಬಿಡ್ತಾನೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಅವ್ರ ತಾಯಿ ನಗ್ತಾ ಹೇಳ್ತಿರ್ತಾರೆ, ಚಿಕ್ಕ ವಯಸ್ಸಿಂದ ಅವಳಿಗೆ ಅಪ್ಪ ಅಮ್ಮ ಇಲ್ವಲ್ಲ, ಅದಕ್ಕೆ ಕರುಣೆ ಅನುಕಂಪ ತೋರಿಸ್ತಿದ್ದಾನೆ, ಅವನೇನು ಮದುವೆ ಆಗಲ್ಲ ಅವಳನ್ನ ಅಂತ ಹೇಳ್ತಿರ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಮತ್ತು ಯೇಸುನ್ನ ತೋರಿಸ್ತಾರೆ. ಇಲ್ಲಿ ಅವರು ಒಂದು ಯೆಲ್ಲೋ ಕಲರ್ದು ಫ್ಲವರ್ದು ಗಾರ್ಡನ್ ಇರುತ್ತೆ, ಅಲ್ಲಿ ಅವರು ಬರ್ತಿರ್ತಾರೆ. ಇಲ್ಲಿ ಯೇಸುನು ಫ್ಲವರ್ ಜೊತೆ ಆಟ ಆಡ್ತಿರ್ತಾಳೆ. ಇಲ್ಲಿ ಹೀರೋ ತುಂಬ ಮೀನುಗಳನ್ನ ತಂದಿರೋದನ್ನ ನೋಡಿ ಯೇಸುನ್ ಕೇಳ್ತಿರ್ತಾಳೆ, ಇವತ್ತು ಕೂಡ ಇಷ್ಟೊಂದು ಮೀನಾ, ನಮ್ಮ ಮನೆ ಬರ ಅಂತೂ ತುಂಬ ಚೆನ್ನಾಗಿದೆ ಅಂತ ಹೇಳ್ತಿರ್ತಾಳೆ. ನೀನು ಇಷ್ಟೊಂದು ಕರುಣೆ ಅನುಕಂಪ ನಮ್ಮ ಮೇಲೆ ತೋರಿಸ್ತೀಯಲ್ಲ ಅದಕ್ಕೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಕರುಣೆ ಅನುಕಂಪ ತೋರಿಸೋದಿದ್ದರೆ ಯಾರಾದರೂ ಭಿಕ್ಷುಕ ತೋರಿಸ್ತಿದ್ದೆ ಅಂತ. ಇಲ್ಲಿ ಅದಕ್ಕೆ ಯೇಸುನ್ ಹೇಳ್ತಿರ್ತಾಳೆ, ನೀನು ಸ್ಕೂಲಲ್ಲೂ ಅಷ್ಟೇ ಯಾವಾಗಲೂ ಮಿಕ್ಕಿರೋ ಹಾಲನ್ನ ನನಗೆ ಕೊಡ್ತಿರ್ತೀಯಲ್ಲ, ಅದು ಈಗಂತೂ ನನಗೆ ಅಭ್ಯಾಸ ಆಗೋಗಿದೆ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಹೀರೋ ಕೇಳ್ತಿರ್ತಾನೆ, ನಿನಗೆ ಏನು ಅನ್ಸುತ್ತೆ, 10 ವರ್ಷದಿಂದ ನಾನು ನಿನ್ನ ಮೇಲೆ ಕರುಣೆ ಅನುಕಂಪ ತೋರಿಸ್ತಿರೋದಕ್ಕೆ ಮೀನು ಕೊಡ್ತಿದ್ದೀನಿ ಅನ್ಸುತ್ತಾ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಯೇಸುನ್ ಹೇಳ್ತಿರ್ತಾಳೆ, ಮತ್ತೆ ಇನ್ಯಾಕೆ ಕೊಡ್ತಿದ್ಯಾ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಸುಮ್ಮನೆ ನಾನು ನಿನ್ನಿಂದ 10 ವರ್ಷದಿಂದ ಹಿಂದೆ ಮುಂದೆ ಈ ಥರ ಓಡಾಡ್ತಿರೋದು ಅಂತೆಲ್ಲ ಕೇಳಿದಾಗ ಯೇಸುನ್ ಹೇಳ್ತಿರ್ತಾಳೆ, ಇವತ್ತಂತೂ ನೀನು ನನಗೆ ಹೇಳೇ ಬಿಡು, ನೀನು ಇದನ್ನೆಲ್ಲ ಯಾಕೆ ಮಾಡ್ತೀಯ, ಯಾವಾಗಲೂ ನೀನು ನನ್ನನ್ನು ಯಾಕೆ ಪ್ರೊಟೆಕ್ಟ್ ಮಾಡ್ತೀಯ, ನನಗೆ ತಿನ್ನಕ್ಕೆ ತಂದ್ಕೊಡ್ತೀಯ, ನಾನು ಹಿಂದೆ ಮುಂದೆ ಯಾಕೆ ಓಡಾಡ್ತೀಯ ಅಂತೆಲ್ಲ ಕೇಳ್ತಿರ್ತಾಳೆ. ಇಲ್ಲಿ ಹೀರೋ ಈ ಮಾತನ್ನೆಲ್ಲ ಕೇಳಿದ್ಮೇಲೆ ಅವ್ನು ಆ ಕಡೆ ಈ ಕಡೆ ನೋಡೋಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಇಲ್ಲಿ ಅದಕ್ಕೆ ಯೇಸುನ್ ಹೇಳ್ತಿರ್ತಾಳೆ, ನೀನು ಆ ಕಡೆ ಈ ಕಡೆ ಯಾಕೆ ನೋಡ್ತಿದ್ಯಾ, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂಡು ಮಾತಾಡು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಆದರೂ ಕೂಡ ಹೀರೋ ಏನೂ ರೆಸ್ಪಾನ್ಸ್ ಮಾಡಲ್ಲ. ಇಲ್ಲಿ ಅದಕ್ಕೆ ಯೇಸುನ್ ಹೇಳ್ತಿರ್ತಾಳೆ, ನಿಮ್ಮ ಅಜ್ಜಿ ಹೇಳಿದ್ರು ಸುಮ್ಮನೆ ಅವಳಿಗೆ ಯಾವಾಗಲೂ ಮೀನು ಕೊಡು ಅಂತ, 10 ವರ್ಷದಿಂದ ನೀನು ಅದನ್ನೇ ಫಾಲೋ ಮಾಡ್ತಿದ್ಯಾ ಅಂತೆಲ್ಲ ಕೇಳ್ತಿರ್ತಾಳೆ. ಇಲ್ಲಿ ಅವಳು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಡೈಲಿ ಥರ ಮೀನು ತಂದ್ಕೊಟ್ರೆ ಇನ್ನೇನು ಅನ್ಕೋತಾರೆ, ಕರುಣೆ ಅನುಕಂಪ ಅಂತಾನೆ ತಾನೇ ಅನ್ಕೊಳ್ಳೋದು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಯೇಸುನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನನ್ನಂತ ಬಡವ್ರಿಗೆ ಯಾರು ತಾನೇ ತಲೆ ಕೆಡಿಸ್ಕೋತಾರೆ. ಇಲ್ಲಿ ಯೇಸುನ್ ಇದನ್ನೆಲ್ಲ ಹೇಳಿ ಕಂಪ್ಲೀಟೇ ಮಾಡಿರಲ್ಲ. ಆಗ ಹೀರೋ ಜೋಬ್ ಒಳಗಡೆ ಕೈ ಹಾಕಿರ್ತಾಳಲ್ಲ, ಅದ್ರೊಳಗಡೆ ಅವನು ಕೂಡ ಕೈ ಹಾಕೋತಾನೆ. ಇದನ್ನ ನೋಡಿ ಯೇಸುನ್ ಫುಲ್ ಶಾಕ್ ಆಗಿ ಹಾಗೆ ನಿಂತ್ಕೊಬಿಡ್ತಾಳೆ. ಇಲ್ಲಿ ಅವಳು ಕೇಳ್ತಿರ್ತಾಳೆ, ನೀನು ಏನು ಮಾಡ್ತಿದ್ಯಾ ಅಂತ. ಇಲ್ಲಿ ಅದಕ್ಕೆ ಹೀರೋ ಪಟ್ಟ ಅಂತ ಯೇಸುನ್ಗೆ ಕಿಸ್ ಕೊಟ್ಬಿಡ್ತಾನೆ. ಇಲ್ಲಿ ಅದಕ್ಕೆ ಅವಳು ಮೂಗು ಇಟ್ಕೊಂಡಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನಾನು ನಿನ್ನನ್ನು ಭಿಕ್ಷೆಗೆ ಅಂದ್ಕೊಂಡಿದ್ರೆ ನಿನ್ನ ಕಿಸ್ ಮಾಡ್ತಿದ್ನ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಯೇಸುನ್ ಹೇಳ್ತಿರ್ತಾಳೆ, ನೀನು ನನಗೆ ಮೂಗೆ ಕಿಸ್ ಮಾಡಿದೆ ಅಂತ. ಇಲ್ಲಿ ಯೇಸುನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಇದ್ಯಾವ ಥರ ರೀತಿ ಅಪ್ಲೈ ಮಾಡ್ತಾ ಇದೆಯಾ ನೀನು ನಿನ್ನ ಮನಸ್ಸಲ್ಲಿರೋ ಮಾತನ್ನ ಹೇಳೋಕ್ಕೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನನಗೆ ನನ್ನ ಅಜ್ಜಿ ಜೊತೆ ಇರೋಕ್ಕೆ ಇಷ್ಟ ಇಲ್ಲ, ನನಗೆ ನಿನ್ನ ಜೊತೆ ಇರೋಕ್ಕೆ ಇಷ್ಟ ಅಂತ ಹೇಳ್ತಿರ್ತಾನೆ. ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ನನಗೆ ಜೀವನ ಪೂರ್ತಿ ಬರೀ ನಿನ್ನ ಜೊತೆ ಇರಬೇಕು ಅಂತಾನೆ ಆಸೆ ಅಂತ. ಇಲ್ಲಿ ಅದಕ್ಕೆ ಯೇಸುನ್ ಹೇಳ್ತಿರ್ತಾಳೆ, ಸಾಕು ನಿಲ್ಸು, ನೀನು ಏನು ಮಾಡ್ತಿದ್ಯೋ, ಫಸ್ಟ್ ಆಫ್ ಆಲ್ ನೀನು ನನ್ನ ಮೂಗೆ ಕಿಸ್ ಮಾಡ್ದೆ, ಆಮೇಲೆ ನೀನು ಈ ಥರ ಎಲ್ಲ ಮಾತಾಡ್ತಿದ್ಯಾ ಹಾಗೆ ಹೀಗೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಜೋರಾಗಿ ಕಿರ್ಚ್ತಾ ಹೇಳ್ತಿರ್ತಾನೆ, ಸಾಕು ನಿಲ್ಸು, ನೀನು ಎಷ್ಟು ಮಾತಾಡ್ತೀಯ, ನೀನು ಬರೀ ಮಾತಾಡ್ತಿದ್ರೆ ನಾನು ಬರೀ ನೀನು ತೊಟ್ಟಿನೇ ನೋಡ್ತಿರ್ತೀನಿ, ಅವಾಗ ನೀನು ಏನು ಹೇಳ್ತೀಯ ಅನ್ನೋದು ನನಗೆ ಅರ್ಥನೂ ಆಗಲ್ಲ ಅಂತ ಹೇಳ್ತಿರ್ತಾನೆ. ಈಗ ಇಲ್ಲಿ ನಮಗೆ ಯೇಸುನ್ ತುಟಿನ ತೋರಿಸ್ತಾರೆ. ಅವಳು ಕಲರ್ದು ಲಿಪ್ ಗ್ಲೋಸ್ ಹಾಕೊಂಡಿರ್ತಾಳೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಕೇಳ್ತಿರ್ತಾನೆ, ನಿನ್ನ ಮನಸ್ಸಲ್ಲಿ ಏನೂ ಫೀಲಿಂಗ್ ಇಲ್ಲ ಅಂದರೆ ಡೈಲಿ ನನ್ನ ಜಾಬಲ್ಲಿ ಕೈ ಹಾಕೊಂಡು ಯಾಕೆ ಹೋಗ್ತಿರ್ತೀಯ ಅಂತ ಕೇಳ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ, ಅದು ಯಾವಾಗಲೂ ತುಟಿಗೆ ನೀನು ಏನು ಹಚ್ಚಿರ್ತೀಯ ಅಂತ. ಇಲ್ಲಿ ಅದಕ್ಕೆ ಯೇಸುನ್ ಪಟ್ ಅಂತ ಲಿಪ್ಸ್ಟಿಕ್ ಹಚ್ಚಿದ್ದೀನಿ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಜೋರಾಗಿ ಯಾಕೆ ಅಂತ ಕೇಳ್ತಾನೆ. ಇಲ್ಲಿ ಅದಕ್ಕೆ ಯೇಸುನ್ ಹೇಳ್ತಿರ್ತಾಳೆ, ನಿನ್ಗೋಸ್ಕರ ಅಂತ. ಈ ಮಾತನ್ನ ಕೇಳಿ ಹೀರೋಗೆ ಫುಲ್ಲು ಶಾಕ್ ಆಗ್ಬಿಡ್ತು. ಅವ್ನಿಗೆ ಏನು ಹೇಳ್ಬೇಕು ಅನ್ನೋದು ಮೈಂಡೇ ಓಡೋದಿಲ್ಲ. ಇಲ್ಲಿ ಹೀರೋ ಎಕ್ಸ್ಪ್ರೆಷನ್ಸ್ ಮತ್ತು ಅವನು ನಡ್ಕೋತಿರೋದು ಹೇಗಿರುತ್ತೆ ಅಂದರೆ ಒಳ್ಳೆ ಕೋಮಾಗಿ ಹೋಗಿರೋ ಒಂಥರ ಆಡ್ತಿರ್ತಾನೆ. ಅವನು ಫುಲ್ಲು ಎದ್ರುಕೊಂಡು ಏನು ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಯೇಸುನ್ ಹೇಳ್ತಿರ್ತಾಳೆ, ಈ ಕಿಸಿಗೋಸ್ಕರ ನಾನು ಇಷ್ಟು ವೆಯ್ಟ್ ಮಾಡಿದ್ದೀನಿ ಗೊತ್ತಾ, ನಾನು 14 ವರ್ಷ ಇದ್ನಲ್ಲ, ಅವಾಗಿಂದ ನಿನಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ ಅಂತ ಹೇಳ್ತಿರ್ತಾಳೆ.
ಸೊ ಆಗ ಇಲ್ಲಿ ನಮಗೆ ತೋರಿಸ್ತಾರೆ ಹೀರೋ ಮತ್ತು ಯೇಸುನ್ನು ಕಿಸ್ ಮಾಡ್ತಿರೋದನ್ನ. ಫೈನಲಿ ಇಲ್ಲಿ ಇವರಿಬ್ರು ಪ್ರೀತಿಗೆ ಬಿದ್ದಿರ್ತಾರೆ. ಈಗ ಇಲ್ಲಿ ನಮಗೆ ತೋರಿಸ್ತಾರೆ ಹೀರೋ ಈ ಮೂಮೆಂಟಲ್ಲೂ ಕೂಡ ಫುಲ್ಲು ಎದುರ್ಕೋತಿರ್ತಾನೆ. ಈಗ ಇಲ್ಲಿ ನಮಗೆ ತೋರಿಸ್ತಾರೆ ಆ ಗಾರ್ಡನ್ ಇರುತ್ತೆ ಅದು ಒಂದು ಲವ್ ಸ್ಪಾಟ್ ಆಗ್ಬಿಟ್ಟಿರುತ್ತೆ. ಈಗ ಸೀನು ಶಿಫ್ಟ್ ಆಗಿ 30 ಇಯರ್ಸ್ ಆದ್ಮೇಲೆ ನಮಗೆ ತೋರಿಸ್ತಾರೆ. ಈಗ ಟಿವಿಯಲ್ಲಿ ಒಬ್ರು ಆಂಕರ್ ಅನೌನ್ಸ್ ಮಾಡ್ತಿರ್ತಾರೆ ಕ್ಯಾನಲಾ ಫ್ಲವರ್ ಫೆಸ್ಟಿವಲ್ ಸ್ಟಾರ್ಟ್ ಆಗಿದೆ. ಈ ಫೆಸ್ಟಿವಲ್ ನ ಅಟೆಂಡ್ ಮಾಡೋದಕ್ಕೆ ಜನ ಎಲ್ಲಾ ಕಡೆಯಿಂದನೂ ಜಿಜು ಐಲ್ಯಾಂಡ್ಗೆ ಬರ್ತಿದ್ದಾರೆ ಅಂತ ಹೇಳ್ತಿರ್ತಾರೆ. ಇಲ್ಲಿಯ ರಿಪೋರ್ಟರು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ ಕ್ಯಾನಲಾ ಫ್ಲವರ್ ಲವ್ ನ ರೆಪ್ರೆಸೆಂಟ್ ಮಾಡುತ್ತೆ. ಈಗ ಹೆಂಗಾಗಿರೋ ಜನಗಳಿಗೆ ಈ ಹೂವು ತುಂಬಾ ಅಟ್ರಾಕ್ಟಿವ್ ಅನ್ಸಿ ಎಲ್ಲ ಹೆಂಗಾಗಿರೋ ಕಪಲ್ಗಳು ಈ ಫೋಟೋ ಶೂಟ್ ಮಾಡಿಸ್ಕೊಳ್ಳೋದಕ್ಕೆ ಎಲ್ಲ ಬಂದಿದ್ದಾರೆ ಅಂತ ಹೇಳ್ತಿರ್ತಾರೆ. ರಿಪೋರ್ಟರು ಕಂಟಿನ್ಯೂ ಮಾಡ್ತಾ ಹೇಳ್ತಾ ಇರ್ತಾರೆ ಇಲ್ಲಿ ತುಂಬಾ ಆಕ್ಟಿವಿಟಿಗಳನ್ನು ಏರ್ಪಡಿಸಿದ್ದಾರೆ ಈ ಕಪಲ್ಗೋಸ್ಕರ ಅಂತೆಲ್ಲ ಹೇಳ್ತಿರ್ತಾನೆ. ಬನ್ನಿ ಈಗ ಈ ಕಪಲ್ಗಳ ಜೊತೆನೆ ಮಾತಾಡಿ ಅವ್ರ ಅಭಿಪ್ರಾಯ ಏನು ಅಂತ ತಿಳ್ಕೊಳ್ಳೋಣ ಅಂತ ಹೋಗ್ತಿರ್ತಾನೆ. ಇಲ್ಲಿಯ ರಿಪೋರ್ಟರು ಒಬ್ರು ಕಪಲ್ ಹತ್ರ ಹೋಗ್ಬಿಟ್ಟು ನೀವು ಈ ಫ್ಲವರ್ ಫೆಸ್ಟಿವಲ್ಗೆ ಬಂದಿದ್ದೀರಾ ನಿಮ್ಗೆ ಹೇಗೆ ಅನ್ನಿಸ್ತಿದೆ ಅಂತೆಲ್ಲ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಆ ಕಪಲಲ್ಲಿರೋ ಬಾಯ್ ಹೇಳ್ತಿರ್ತಾನೆ ನಂಗೆ ಈ ಹೂಗಳನ್ನೆಲ್ಲ ನೋಡಿದ್ರೆ ನನ್ನ ಮೊದಲೇ ಪ್ರೀತಿ ನೆನಪಾಗುತ್ತೆ ಅಂತ. ಇಲ್ಲಿ ಅವನು ಬೇರೆಯವ್ರನ್ನ ಮದುವೆ ಆಗಿರ್ತಾನೆ. ಆಗ ಆ ಲೇಡಿ ಹೇಳ್ತಿರ್ತಾಳೆ ಹಾಗಾದ್ರೆ ಅವಳ ಹತ್ರನೇ ಹೋಗು ಅಂತ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಆ ಟಿವಿ ಯಾರ ಮನೇಲಿದೆ ಅಂತ. ಇಲ್ಲಿ ಯೇಸುನ್ಗೆ ಮಗು ಆಗಿರುತ್ತೆ. ಆ ಮಗುಗಳದ್ದು ಫೋಟೋ ತೋರಿಸ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಯೇಸುನ್ಗೆ 2 ಮಕ್ಳಿರ್ತಾರೆ. ಈಗ ಇಲ್ಲಿ ನಮಗೆ ತೋರಿಸ್ತಾರೆ ಯೇಸುನ್ ಮತ್ತು ಅವ್ರ ಮಗಳು. ಯೇಸುನ್ ಅವ್ರ ಮಗಳು ದೊಡ್ಡವಳಾದ್ಮೇಲೆ ಯೇಸುನ್ ಫಸ್ಟ್ ಚಿಕ್ಕ ವಯಸ್ಸಲ್ಲಿ ಹೇಗಿದ್ಲೋ ಅದೇ ಥರನೇ ಇರ್ತಾಳೆ. ಇಲ್ಲಿ ಅವಳದು ಗ್ರಾಜುಯೇಷನ್ ಫೋಟೋನ ತೋರಿಸ್ತಿರ್ತಾರೆ. ಈಗ ಇಲ್ಲಿ ನಮಗೆ ತೋರಿಸ್ತಾ ಇರೋದು ಬಂದು 1993 ನಡೆದಿರೋ ಘಟನೆಗಳದ್ದು. ಈಗ ಇಲ್ಲಿ ನಮಗೆ ತೋರಿಸ್ತಾರೆ ಯೇಸುನ್ ಬಟ್ಟೆನೆಲ್ಲ ಮಡಿಸ್ತಾ ಟಿವಿಲಿ ಇದನ್ನೆಲ್ಲ ನೋಡ್ತಿರ್ತಾಳೆ. ಈಗ ಇಲ್ಲಿ ನಮಗೆ ತೋರಿಸ್ತಾರೆ ಯೇಸುನ್ಗೆ ಒಬ್ಬ ದೊಡ್ಡ ಮಗ ಇರ್ತಾನೆ. ಅವನು ಇಲ್ಲಿ ನೂಡಲ್ಸ್ನ ತಿಂತಿರ್ತಾನೆ. ಆಗ ಯೇಸುನ್ ಅವ್ರ ಮಗಳು ಕೇಳ್ತಿರ್ತಾಳೆ ಅಮ್ಮ ನಿಮಗೆ ಅಪ್ಪನೇ ಮೊದಲೇ ಪ್ರೀತಿನ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅವ್ರ ಮಗಳು ಫುಲ್ಲು ಫೋರ್ಸ್ ಮಾಡ್ತಾ ಕೇಳ್ತಿರ್ತಾಳೆ ಹೇಳಿ ಅಮ್ಮ ಅಂತ. ಇಲ್ಲಿ ಅದಕ್ಕೆ ಯೇಸುನ್ ಹೇಳ್ತಿರ್ತಾಳೆ ನನಗೆ ಗೊತ್ತಿಲ್ಲ ನನಗೆ ಮರ್ತೋಗಿದೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯೇಸುನ್ ಅವ್ರ ಮಗಳು ಕೇಳ್ತಿರ್ತಾಳೆ ಹಾಗಾದ್ರೆ ಮೊದಲೇ ಕಿಸ್ ಅಂತ. ಇಲ್ಲಿ ಆಗ ಪಟ್ಟಂತ ಯೇಸುನ್ ಅವ್ರ ಮಗ ಹೇಳ್ತಿರ್ತಾನೆ ನಾಚಿಕೆ ಆಗ್ದೋಳೆ ಅಮ್ಮನ ಹತ್ರ ಈ ಥರ ಎಲ್ಲ ಕೇಳ್ತಾರ ಇಡಿಯಟ್ ಅಂತ ಬೈತಿರ್ತಾನೆ. ಇಲ್ಲಿ ಯೇಸುನ್ ಅವ್ರ ಮಗ ಹೇಳ್ತಾ ಇರ್ತಾನೆ ಮೋಸ್ಟ್ಲಿ ಇವಳು ಜಾಸ್ತಿ ಮೂವಿ ನೋಡೋಕೆ ಸ್ಟಾರ್ಟ್ ಮಾಡಿದಾಳೆ ಅದಕ್ಕೆ ಇವಳು ಈ ಥರ ಆಡ್ತಿರೋದು ಅಂತ. ಇಲ್ಲಿ ಅದಕ್ಕೆ ಯೇಸುನ್ ಅವ್ರ ಮಗಳು ಹೇಳ್ತಿರ್ತಾಳೆ ಬಾಯಿ ಮುಚ್ಕೊಂಡು ತಿನ್ನು ನೀನು ಅಂತ. ಈಗ ಇಲ್ಲಿ ನಮಗೆ ತೋರಿಸ್ತಾರೆ ಯೇಸುನ್ ಟಿವಿ ನೋಡ್ತಿರ್ತಾಳೆ. ಆಗ ಅವಳು ಹೇಳ್ತಾ ಇರ್ತಾಳೆ ನಿಂಗೆ ಗೊತ್ತಾ ಕೆನಲಾ ಫ್ಲವರ್ಗಳು ತುಂಬ ಸ್ಟ್ರಾಂಗ್ ಇರುತ್ತೆ. ಅದ್ರ ಸ್ಮೆಲ್ಲು ಒಂಥರ ನಮಗೆ ನಶ ಹತ್ತದಂಗೆ ಅನಿಸ್ತಿರುತ್ತೆ. ಇಲ್ಲಿ ಯೇಸುನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ ಅದ್ರ ನಶೆಯಲ್ಲಿ ನಿಜವಾಗ್ಲೂ ನಾವು ಕಳೆದೇ ಹೋಗಿದ್ದೀವಿ ಅನ್ಸುತ್ತೆ ಅಂತ ಹೇಳ್ತಿರ್ತಾಳೆ. ಅದೇ ಟೈಮ್ಗೆ ಯೇಸುನ್ ಅವ್ರ ಮನೆದು ಬಾಗಿಲು ಓಪನ್ ಆಗುತ್ತೆ. ಯೇಸುನ್ ಅವ್ರ ಮನೆ ಒಳಗಡೆ ಯೇಸುನ್ ಅವ್ರ ಹಸ್ಬೆಂಡು ಮತ್ತು ಅವ್ರ ಹಸ್ಬೆಂಡ್ ಅವ್ರ ತಂಗಿ ಬಂದಿರ್ತಾರೆ. ಇಲ್ಲಿ ಯೇಸುನ್ ಅವ್ರ ಹಸ್ಬೆಂಡ್ ತಂಗಿ ಬಂದಿದ ತಕ್ಷಣ ಹೇಳ್ತಿರ್ತಾಳೆ ನನಗೆ ತುಂಬ ಹೊಟ್ಟೆ ಹಶ್ವಾಗ್ತಿದೆ ಅಂತ. ಅವಳು ಒಳಗಡೆ ಬಂದಿದ ತಕ್ಷಣ ಅಲ್ಲಿ ಒಂದು ಕಬೋರ್ಡ್ ಇರುತ್ತೆ. ಅದು ತುಂಬ ಹಳೆ ಕಾಲದಾಗಿರುತ್ತೆ. ಇದನ್ನ ಈ ಡಬ್ಬನ ಯಾಕೆ ಬಿಸಾಕ್ದೆ ಹಿಂಗೆ ಇಟ್ಕೊಂಡಿದ್ದೀರಾ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯೇಸುನ್ ಬಟ್ಟೆ ಎಲ್ಲ ಎತ್ತಿರ್ತಾನೆ ನೀನು ಇಷ್ಟೊತ್ತಾದ್ರೂ ಊಟ ಯಾಕೆ ಮಾಡಿಲ್ಲ ಟೈಮ್ ಆಗಿದೆ ಅಲ್ವಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಯೇಸುನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ ಅಡ್ಗೆ ಆಗಕ್ಕೆ ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಅಂತ. ಈಗ ಇಲ್ಲಿ ನಮಗೆ ತೋರಿಸ್ತಾರೆ ಯೇಸುನ್ ಅವ್ರ ಮಗಳನ್ನ. ಅವಳು ಆರಾಮಾಗಿ ಸೋಫಾ ಮೇಲೆ ಮಲಗಿರ್ತಾಳೆ. ಇಲ್ಲಿ ಯೇಸುನ್ ಅವ್ರ ಹಸ್ಬೆಂಡ್ ಅವರ ತಂಗಿ ಇರ್ತಾಳಲ್ಲ ಅವಳು ಬಂದ್ಬಿಟ್ಟು ಟಿವಿ ಇದನ್ನ ಚೇಂಜ್ ಮಾಡ್ತಿರ್ತಾಳೆ. ಇದು ಯಾವುದೋ ಡಬ್ಬೋ ಶೋ ಹಾಕೊಂಡು ಕೂತಿದ್ದೀರಾ ಅಂತ ಹೇಳ್ಬಿಟ್ಟು ಅವಳು ಟಿವಿನ ಚೇಂಜ್ ಮಾಡ್ತಿರ್ತಾಳೆ. ಈಗ ಇಲ್ಲಿ ನಮಗೆ ತೋರಿಸ್ತಾರೆ ಯೇಸುನ್ ಅವ್ರ ಹಸ್ಬೆಂಡ್ ಚಿಕನ್ ತೊಗೊಂಡು ಬಂದಿರ್ತಾನೆ. ಅದನ್ನ ಯೇಸುನ್ ಅವ್ರ ಮಗಂಗೆ ಕೊಡ್ತಿರ್ತಾನೆ. ಈಗ ಇಲ್ಲಿ ನಮಗೆ ತೋರಿಸ್ತಾರೆ ಯೇಸುನ್ ಎಲ್ಲರಿಗೋಸ್ಕರನು ಅಡುಗೆ ಮಾಡೋದಕ್ಕೆ ಅಕ್ಕಿ ತೊಳಿತಿರ್ತಾಳೆ. ಇಲ್ಲಿ ಅವಳು ಮನಸ್ಸಲ್ಲಿ ಹೇಳ್ಕೊತಿರ್ತಾಳೆ ಆ ಟೈಮು ನನಗೆ ಒಂದು ನನ್ನ ಲೈಫಿನ ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಅಂತ ನನಗೆ ಆವಾಗಲೇ ಗೊತ್ತಿರಬೇಕಿತ್ತು ಅಂತ ಯೋಚನೆ ಮಾಡ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಮತ್ತೆ 30 ವರ್ಷದ ಹಿಂದೆ ನಡೆದಿರೋ ಘಟನೆನ ತೋರಿಸ್ತಿರ್ತಾರೆ. ಇಲ್ಲಿ ಇವರಿಬ್ರು ಕಿಸ್ ಆದ್ಮೇಲೆ ಅಲ್ಲಿ ನಡ್ಕೊಂಡು ಹೋಗ್ತಿರ್ತಾರಲ್ಲ ಅದನ್ನ ಇಲ್ಲಿ ನಮಗೆ ತೋರಿಸ್ತಾ ಇರ್ತಾರೆ. ಇಲ್ಲಿ ಯೇಸುಂದು ಬ್ಯಾಕ್ಗ್ರೌಂಡ್ ವಾಯ್ಸು ಬರ್ತಿರುತ್ತೆ. ಆಗ ನಾನು ಮನ್ಸು ಬಿಚ್ಚಿ ಆ ಲೈಫ್ನ ಎಂಜಾಯ್ ಮಾಡ್ತಿದ್ದೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಈಗ ಯೇಸುನ್ ಹೇಳ್ತಿರ್ತಾಳೆ ಏನೇ ಆದ್ರೂ ನಾನು ನಿನ್ನನ್ನು ಮದುವೆ ಆಗಲ್ಲ ಅಂತ. ಈ ಮನ್ನ ಕೇಳಿ ಹೀರೋ ನಡ್ಕೊಂಡು ಹೋಗ್ತಿರೋನು ಫುಲ್ಲು ಎಡು ಬಿಡ್ತಾನೆ. ಅವ್ನ ಕಾಲಲ್ಲಿ ಶಕ್ತಿ ಇಲ್ದೇ ಇರೋ ಥರ ಆಗ್ಬಿಡುತ್ತೆ. ಅದಕ್ಕೆ ಹೀರೋ ಹೇಳ್ತಿರ್ತಾನೆ ಇವತ್ತು ಟ್ರೈನಿಂಗ್ ಎಲ್ಲ ಮುಗಿದ್ಮೇಲೆ ನಿಜವಾಗ್ಲೂ ನನ್ನ ಕಾಲಲ್ಲಿ ಒಂಚೂರು ಶಕ್ತಿನೇ ಇಲ್ಲ ಅಂತ. ಇಲ್ಲಿ ಅದಕ್ಕೆ ಯೇಸುನ್ ಹೇಳ್ತಿರ್ತಾಳೆ ಬಾಯಿ ಮುಚ್ಕೊಂಡು ಸುಮ್ಮನೆ ನಡಿ ಅಂತ. ಇಲ್ಲಿ ಹೀರೋ ಅದೇ ಥರನೇ ನಡ್ಕೊಂಡೋಗಿ ಒಂದು 2-3 ಸತಿ ಅವನಿಗೆ ಅದೇ ಥರನೇ ಆಗ್ತಿರುತ್ತೆ. ಈಗ ಸೀನು ಶಿಫ್ಟ್ ಆಗಿ ಯೇಸುನ್ ಅವ್ರ ಮನೇನ ತೋರಿಸ್ತಾರೆ. ಇಲ್ಲಿ ಯೇಸುನ್ ಅವ್ರ ಮನೆಯಲ್ಲಿ ಒಂದು ರೇಡಿಯೋದಲ್ಲಿ ಸಾಂಗ್ ಬರ್ತಿರುತ್ತೆ. ಈ ಸಾಂಗ್ನ ಕೇಳ್ಕೊಂಡು ಯೇಸುನ್ ಬರುವಾಗ ಡ್ಯಾನ್ಸ್ ಮಾಡ್ಕೊಂಡು ಬರ್ತಿರ್ತಾಳೆ. ಇದನ್ನೆಲ್ಲ ಯೇಸುನ್ ಅವ್ರ ತಮ್ಮ ಫುಲ್ಲು ಶಾಕ್ ಅಲ್ಲಿ ನೋಡ್ತಿರ್ತಾನೆ. ಅವನು ಊಟಕ್ಕೆ ಕೂತಿರ್ತಾನೆ. ಆ ಊಟನೂ ಮಾಡದೆ ಯೇಸುನ್ನೇ ನೋಡ್ತಿರ್ತಾನೆ.
ಇಲ್ಲಿ ಯೇಸುನು ಡ್ಯಾನ್ಸ್ ಜೊತೆಗೆ ಸಾಂಗ್ ಆಡ್ತಿರ್ತಾಳೆ. ಯಾವ ಥರ ಅಂದ್ರೆ ಅವಳು ಹೀರೋನ ವರ್ಣಿಸ್ತಾ ಹೇಳ್ತಿರ್ತಾಳೆ, ಅವನು ಡೈಲಿ ನನ್ನನ್ನು ನೋಡ್ತಿರ್ತಾನೆ, ನಾನಂದ್ರೆ ಅವನಿಗೆ ತುಂಬಾನೇ ಇಷ್ಟ, ಅವನು ಬರ್ತಾನ ನಾಳೆನು ಮತ್ತೆ ನನ್ನ ನೋಡೋಕೆ ಅಂತೆಲ್ಲ ಹಾಡ್ತಿರ್ತಾಳೆ. ಇಲ್ಲಿ ಅವಳು ಹೀಗೆ ಆಡ್ತಾ ಆಡ್ತಾ ಅವ್ರ ತಮ್ಮನಿಗೆ ಊಟ ತಿನ್ನಿಸ್ತಿರ್ತಾಳೆ. ಇಲ್ಲಿ ಅವಳು ಅವ್ರ ತಂಗಿನ ಹುಡುಕ್ದಾಗ ಅವಳು ಅಲ್ಲಿ ಇರೋದಿಲ್ಲ. ಇಲ್ಲಿ ಅವಳು ಅವ್ರ ತಂಗಿನೂ ಕೂಡ ಹಾಡ್ತಾ ಹುಡುಕ್ತಿರ್ತಾಳೆ, ಇಷ್ಟೊತ್ತು ಊಟ ಮಾಡ್ತಿದ್ಲು ಈಗ ಎಲ್ಲೋದ್ಲು ಅಂತ. ಇಲ್ಲಿ ಅದಕ್ಕೆ ಯೇಸುನವ್ರ ತಮ್ಮ ಮನೆ ಒಳಗಡೆ ಒಂದು ಬಟ್ಟೆ ಕಬೋರ್ಡ್ ಇರುತ್ತೆ, ಆ ಕಡೆ ತಿರುಗಿ ನೋಡ್ತಿರ್ತಾನೆ. ಇಲ್ಲಿ ಯೇಸು ಅನ್ಕೋತಾಳೆ ಮೋಸ್ಟ್ಲಿ ಅವ್ರ ತಂಗಿ ಅಲ್ಲಿ ಹೋಗಿ ಔಚ್ಕೊಂಡಿರ್ಬೋದು ಅಂತ. ಇಲ್ಲಿ ಅದಕ್ಕೆ ಯೇಸುನ ಆಡ್ತಾ ಆಡ್ತಾ ಎದ್ದೋಗ್ತಿರ್ತಾಳೆ. ನನಗೆ ಗೊತ್ತು ಅವಳು ಎಲ್ಲೋ ಔಚ್ಕೊಂಡಿದ್ದಾಳೆ, ಆ ಜಾಗ ಎಲ್ಲಿ ಅಂತ ನನಗೆ ಗೊತ್ತು ಅಂದ್ಬಿಟ್ಟು ಮೆತ್ತಗೆ ಆ ಜಿಪ್ನ ಓಪನ್ ಮಾಡ್ತಿರ್ತಾಳೆ. ಇಲ್ಲಿ ಯೇಸುನು ಆ ಜಿಪ್ನ ಓಪನ್ ಮಾಡಿದ ತಕ್ಷಣ ಫುಲ್ಲು ಎದ್ರುಕೊಂಡು ಹಿಂದೆ ಕೊಟ್ಟೋಗ್ಬಿಡ್ತಾಳೆ. ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ 30 years ಯೇಸುನ್ ಇರ್ತಾರಲ್ಲ ಅವ್ರದ್ದು ವಾಯ್ಸ್ ಬರ್ತಿರುತ್ತೆ. ಟೈಮ್ ಅನ್ನೋದು ಯಾರಿಗೋಸ್ಕರನೂ ಕಾಯಲ್ಲ, ಅದು ಅದ್ರ ಪಾಡಿಗೆ ಅದು ಹೋಗುತ್ತೆ. ಒಂದು ಟೈಮಲ್ಲಿ ಎಲ್ಲ ಎಲೆಗಳು ಉದ್ರೋಗುತ್ತೆ, ಆಮೇಲೆ ಸ್ನೋ ಬೀಳುತ್ತೆ, ಆಮೇಲೆ ಗಾಳಿ ಬೀಸುತ್ತೆ. ಅದು ಗಾಳಿ ಯಾವ ತರ ಆಗುತ್ತೆ ಅಂದ್ರೆ ದೊಡ್ಡ ತುಫಾನಿ ಬರೋ ತರಾನೇ ಆಗ್ಬಿಡುತ್ತೆ. ಅದು ಬಂದಾಗ ಎಲ್ಲಾನು ಧ್ವಂಸ ಮಾಡ್ಬಿಡುತ್ತೆ ಅಂತೆಲ್ಲ ಹೇಳ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಯೇಸುನ ಸಿಸ್ಟರು ಒಂದು ಮಿಲ್ಕ್ ಡ್ರಿಂಕ್ಸ್ ನ ಕುಡಿತಾ ಆಚೆಯಿಂದ ನಡ್ಕೊಂಡು ಬರ್ತಿರ್ತಾರೆ. ಸಿಸ್ಟರು ಯಾರ್ದೋ ದೊಡ್ಡ ಹೀಲ್ಸ್ ಇರುತ್ತಲ್ಲ ದೊಡ್ಡ ವ್ಯಕ್ತಿದು ಅದನ್ನ ಹಾಕೊಂಡಿರ್ತಾರೆ. ಇದಕ್ಕೆ ಇಲ್ಲಿ ಯೇಸುನ್ಗೆ ಮನೆಗೆ ಯಾರು ಬಂದಿದ್ದಾರೆ ಅಂತ ಗೊತ್ತಾಗೋದಿಲ್ಲ. ಇಲ್ಲಿ ಯೇಸುನ್ ಸಿಸ್ಟರು ಮನೆ ಬಾಗ್ಲ ಹತ್ರ ಬಂದ್ಮೇಲೆ ಒಳಗಡೆ ಏನ್ ನಡೀತಿದೆ ಅಂತ ಬಗ್ ನೋಡ್ತಿರ್ತಾಳೆ. ಆ ಬಟ್ಟೆ ಕಬೋರ್ಡ್ ಒಳಗಡೆ ಯಾರೋ ಹಚ್ಕೊಂಡಿದ್ರು ಅಂದ್ರೆ ಯೇಸುನವ್ರ 2ನೇ ತಂದೆ ಮತ್ತೆ ಅದ್ರ ಜೊತೆ ಯಾರೋ ಒಬ್ರು ಲೇಡಿ ಇರ್ತಾರೆ. ಇಲ್ಲಿ ಅದಕ್ಕೆ ಯೇಸುನವ್ರ 2ನೇ ತಂದೆ ಜೊತೆ ಇರೋ ಲೇಡಿ ಹೇಳ್ತಿರ್ತಾಳೆ, ನಾವೇನಾದ್ರೂ ತಪ್ಪು ಮಾಡಿದೀವ, ನಾವ್ಯಾಕೆ ಎದ್ರುಕೋಬೇಕು ಅಂತ. ಇಲ್ಲಿ ಅದಕ್ಕೆ ಯೇಸುನವ್ರ 2ನೇ ತಂದೆ ಹೇಳ್ತಿರ್ತಾರೆ ಮಿನ್ಹೋಕ್ ಅಂತ. ಇದನ್ನೆಲ್ಲ ನೋಡಿ ಯೇಸುನ್ಗೆ ಫುಲ್ಲು ಕೋಪ ಬರ್ತಿರುತ್ತೆ, ಆದ್ರೆ ಅವಳಿಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ. ಅದಕ್ಕೆ ಅವಳು ಸುಮ್ನೆ ನಿಂತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ನೈಟ್ ಆಗಿರೋದನ್ನ ತೋರಿಸ್ತಾರೆ. ಇಲ್ಲಿ ಯೇಸುನು ಮಲ್ಕೊಂಡಿರ್ತಾಳೆ. ಆಚೆಯಿಂದ ಮಿನ್ಹೋಕ್ ಮತ್ತೆ ಯೇಸುನವ್ರ 2ನೇ ತಂದೆ ಮಾತಾಡ್ತಿರೋದು ಕೇಳಿಸ್ತಿರುತ್ತೆ. ಇಲ್ಲಿ ಮಿನ್ಹೋಕ್ ಹೇಳ್ತಿರ್ತಾಳೆ, ನಾನು ಇನ್ನೂ ವರ್ಜಿನ್, ನಾನು ತುಂಬಾ ಒಳ್ಳೆ ಹುಡುಗಿ, ನಾನೇನ್ ತಪ್ಪು ಮಾಡಿದೀನಿ ಅಂತ ಎಲ್ಲರಿಂದ ಔಚ್ಕೊಂಡು ಓಡಾಡ್ಬೇಕು ಹೇಳು ಹಾಗೆ ಹೀಗೆ ಅಂತೆಲ್ಲ ಬೈತಿರ್ತಾಳೆ. ಇಲ್ಲಿ ಅದಕ್ಕೆ ಯೇಸುನವ್ರ 2ನೇ ತಂದೆ ಹೇಳ್ತಿರ್ತಾರೆ ಮಿನ್ಹೋಕ್ ಸುಮ್ನೆ ಇರು ಅಂತ. ಈಗ ಸೀನು ಶಿಫ್ಟ್ ಆಗಿ ಮಿನ್ಹುಕ್ ಮತ್ತೆ ಯೇಸುನವ್ರ 2ನೇ ತಂದೆನ ತೋರಿಸ್ತಾರೆ. ಇಲ್ಲಿ ಮಿನ್ಹುಕ್ ಜೋರಾಗಿ ಕಿರ್ಚ್ತಾ ಹೇಳ್ತಿರ್ತಾಳೆ, ನೀನ್ ಸತ್ತೋಗಿರೋ ಹೆಂಡತಿ ಮಗಳನ್ನ ನಾನ್ ಯಾಕೆ ನೋಡ್ಕೊಬೇಕು, ನೀನ್ ಯಾಕೆ ಅವಳಿಗೆ ಅಷ್ಟೊಂದು ಎದ್ರುಕೋತಿದ್ಯಾ, ಅವಳೆ ನಿಮ್ ಮನೆ ಮಹಾರಾಣಿನ, ಅವಳೆ ನೀ ಮನೆಗೆ ರಾಜ್ಕುಮಾರಿನ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅವಳು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನೋಡು ನೆಕ್ಸ್ಟ್ ವರ್ಷದೊಳಗಡೆ ಅಂತ. ಅಷ್ಟ್ ಬೇಗ ಯೇಸುನವ್ರ 2ನೇ ತಂದೆ ಹೋಗಿ ಮಿನ್ಹುಕ್ ಅವ್ರ ಬಾಯಿನ ಮುಚ್ತಾ ಇರ್ತಾರೆ. ಇಲ್ಲಿ ಅದಕ್ಕೆ ಮಿನ್ಹುಕು ಬಾಯಿಗೆ ಕೈ ಇಟ್ಟಿರ್ತಾರಲ್ಲ ಅದನ್ನ ಬಿಡ್ಸ್ಕೊಳಕ್ಕೆ ತುಂಬಾ ಟ್ರೈ ಮಾಡ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಯೇಸುನ್ನ ತೋರಿಸ್ತಾರೆ. ಇಲ್ಲಿ ಅವಳಿಗೆ ನಿದ್ದೆ ಮಾಡಕ್ಕೂ ಬಿಡ್ದಂಗೆ ಇವರು ಕಿರ್ಚಾಡ್ತಿರ್ತಾರೆ. ಇಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಮಿನ್ಹುಕ್ದು ವಾಯ್ಸ್ ಬರ್ತಿರುತ್ತೆ, ಈ ಮನೇಲಿ ಏನ್ ಅವಳದೇ ದರ್ಬಾರ ನಡೆಯುತ್ತಾ ಅಂತ ಅವಳು ಜೋರಾಗಿ ಕಿರ್ಚ್ಕೊತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಯೇಸುನವ್ರ ಚಿಕ್ಕಮ್ಮನ್ನ ತೋರಿಸ್ತಾರೆ. ಇಲ್ಲಿ ಅವರು ಎಲ್ಲರಿಗೂ ಬೆಡ್ನ ಅರೇಂಜ್ ಮಾಡ್ತಿರ್ತಾರೆ. ಈಗ ನಮ್ಗೆ ತೋರಿಸ್ತಾರೆ ಯೇಸುನವ್ರ ಅಜ್ಜಿನ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಯೇಸುನು ಅವ್ರ ಅಜ್ಜಿ ಹತ್ರ ಬಂದು ಕೂತಿರ್ತಾಳೆ. ಇಲ್ಲಿ ಅದಕ್ಕೆ ಯೇಸುನವ್ರ ಚಿಕ್ಕಪ್ಪ ಹೇಳ್ತಿರ್ತಾರೆ, ನೋಡಿ ಅಮ್ಮ, ಜೋಂಗು ಏನೇ ತಪ್ಪು ಮಾಡಿರ್ಲಿ ಅವನು ಏನೇ ಆದ್ರೂ ನಿಮ್ಮ ಮೊಮ್ಮಗ, ಮುಂದೆ ಹೋದ್ಮೇಲೆ ಎಲ್ಲಾನು ಅವನೇ ನೋಡ್ಕೋಬೇಕಾಗಿರೋದು. ಇಲ್ಲಿ ಯೇಸುನವ್ರ ಚಿಕ್ಕಪ್ಪ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಮುಂದೆ ಹೋದ್ಮೇಲೆ ನಿಮ್ ಚಿತೆಗೂ ಕೂಡ ಅವನೇ ಬೆಂಕಿ ಇಡೋದು ಅಂತ. ಇಲ್ಲಿ ಅದಕ್ಕೆ ಯೇಸುನವ್ರ ಅಜ್ಜಿ ಹೇಳ್ತಿರ್ತಾರೆ, ಏನಾಯ್ತು ಅವಳು ಇಲ್ಲಿ ಇರೋದ್ರಿಂದ ನಿಂಗೆ ಏನಾದ್ರು ತೊಂದ್ರೆನಾ ಅಂತ. ಇಲ್ಲಿ ಅದಕ್ಕೆ ಯೇಸುನವ್ರ ಚಿಕ್ಕಪ್ಪ ಹೇಳ್ತಿರ್ತಾರೆ, ತೊಂದ್ರೆ ಇಲ್ದಲೆ ಇನ್ನೇನು, ಮತ್ತೆ ಇಷ್ಟು ವರ್ಷದವರೆಗೂ ಆ ಮನೆಗೆ ದುಡ್ದು ನೋಡ್ಕೋತಿದ್ಲು ತಾನೆ, ಇವಾಗ ಯಾವ ಮುಖ ಇಟ್ಕೊಂಡು ಈ ಮನೆಗೆ ಬಂದಿದ್ದಾಳೆ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನು ರಜೆ ಹತ್ರ ಹೇಳ್ತಿರ್ತಾಳೆ, ಅಜ್ಜಿ ನಿಮ್ಮ ಹತ್ರ ಯಾವ್ದು ನಿಮ್ ರೂಮು ಅಂತ ಇಲ್ವಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಯೇಸುನು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನೀವೆಲ್ಲ ಒಂದೇ ರೂಮಲ್ಲಿ ತಿಂತೀರಾ, ಒಂದೇ ರೂಮಲ್ಲಿ ಮಲ್ಕೋತೀರಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯೇಸುನವ್ರ ಚಿಕ್ಕಪ್ಪ ಹೇಳ್ತಿರ್ತಾರೆ, ಅವಳಿಗೂ ಗೊತ್ತಾಗಿದೆ ನಾವು ಇವಾಗ ಗುಡ್ಸ್ಲಿಕ್ಕೆ ಬಂದಿದೀವಿ ಅಂತ. ಇವಳು ಒಂದು ಫ್ಯಾಕ್ಟ್ರಿಗೆ ಹೋಗಿ ಕೆಲಸ ಮಾಡಿ ಅಲ್ಲಿಂದ ದುಡ್ಡನ್ನ ಮನೆ ಕಳ್ಸೋದ್ ಬಿಟ್ಬಿಟ್ಟು ಅವ್ರ ಮನೆನ ಸಾಕೊಂಡ್ ಕೂತಿದ್ದಾಳೆ. ಆ ನಾಲಾಯಕ್ ನನ್ ಮಗ ಕೆಲ್ಸಕ್ಕೆ ಹೋಗ್ದಲೆ ಇವಳ ಕೈಲಿ ದುಡಿಸ್ಕೋತಿದ್ದಾನೆ, ಗೊತ್ತಿದ್ದು ಅವಳು ಆ ಮನೆನೇ ನೋಡ್ಕೋತಿದ್ದಾಳೆ ಅಂತೆಲ್ಲ ಬೈತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಯೇಸುನವ್ರ ಅಜ್ಜಿ ಸಮುದ್ರದಲ್ಲಿ ಸಿಗೋ ಕಪ್ಪೆ ಚಿಪ್ ಒಳಗಡೆ ಒಂದು ಹುಳ ತರ ಇರುತ್ತೆ, ಅದನ್ನ ತೆಗೆದು ಒಂದು ಬುಟ್ಟಿಗೆ ಹಾಕ್ತಿರ್ತಾರೆ. ಇದನ್ನ ನೋಡ್ಬಿಟ್ಟು ಯೇಸುನ್ ಕೇಳ್ತಿರ್ತಾಳೆ, ಇದರಿಂದ ತುಂಬಾ ದುಡ್ಡು ಸಿಗುತ್ತಾ ಅಂತ. ಇಲ್ಲಿ ಅದಕ್ಕೆ ಯೇಸುನವ್ರ ಅಜ್ಜಿ ಹೇಳ್ತಿರ್ತಾರೆ, ಜಾಸ್ತಿ ಸಿಗಲ್ಲ, ಆದ್ರೆ ನಮ್ಗೆ ಖರ್ಚು ಮಾಡೋಕೆ ಎಷ್ಟು ಬೇಕೋ ಅಷ್ಟಾದ್ರೂ ನಮ್ಗೆ ಅಡ್ಜಸ್ಟ್ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನವ್ರ ಚಿಕ್ಕಪ್ಪ ಹೇಳ್ತಿರ್ತಾರೆ, ಏನ್ ಹೇಳ್ತಿದ್ದೆ ನೀನು, ಕಾಲೇಜ್ಗೆ ಹೋಗ್ಬೇಕು, ಮುಂದೆ ಓದ್ಬೇಕು, ಅದ್ ಮಾಡ್ಬೇಕು ಇದ್ ಮಾಡ್ಬೇಕು ಅಂತ. ನಾ ಜೋಂಗು ಕೂಡ ಕಾಲೇಜಿಗೆ ಹೋಗಿಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನವ್ರ ಅಜ್ಜಿ ಕೇಳ್ತಿರ್ತಾರೆ, ನಿಜವಾಗ್ಲೂ ನಿಮ್ಗೆ ಓದ್ಬೇಕು ಅಂತ ಆಸೆ ಇದೆಯಾ ಅಂತ. ಇಲ್ಲಿ ಅದಕ್ಕೆ ಯೇಸುನವ್ರ ಚಿಕ್ಕಪ್ಪಂಗೆ ಫುಲ್ಲು ಕೋಪ ಬಂದು, ಅಮ್ಮ ಇವಾಗ ಹೇಳ್ಬೇಡಿ, ಅವಳಿಗೆ ದುಡ್ಡು ಕೊಡಕ್ಕೆ ನಿಮ್ಮ ಹತ್ರ ದುಡ್ಡಿದೆ ಅಂತ, ಹೋಗಿ ಅವ್ರ ಮನೇಲಿ ಕೇಳಕ್ ಹೇಳಿ. ಅವ್ರ 2ನೇ ಅಪ್ಪ ಅವಳನ್ನ ಒಳ್ಳೆ ಕೆಲ್ಸದವ್ರ ತರ ಎಲ್ಲಾ ಕೆಲ್ಸನೂ ಮಾಡಿಸ್ಕೊಂಡಿದ್ದಾರೆ, ಹೋಗಿ ಕಾಲೇಜ್ ಫೀಸ್ನು ಕಟ್ಟಕ್ ಹೇಳ್ಬೇಕು ತಾನೆ ಅವಳು ಅಂತ ಕೇಳ್ತಿರ್ತಾರೆ.
ಇಲ್ಲಿ ಯೇಸುನವ್ರ ಚಿಕ್ಕಪ್ಪ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ ಅವಳಿಗೆ ಕೊಡೋಕೆ ನಮ್ಮ ಹತ್ರ ಭಿಕ್ಷೆ ಇಲ್ಲ ಅಂತ. ಇಲ್ಲಿ ಅದಕ್ಕೆ ಯೇಸುನವ್ರ ಅಜ್ಜಿ ಇರ್ತಾರಲ್ಲ ಅವರು ಬಿಡಿಸ್ತಿರೋ ಕಪ್ಪೆ ಚಿಪ್ಪನೆ ತೆಗೆದು ಯೇಸುನವ್ರ ಚಿಕ್ಕಪ್ಪನ ಮೇಲೆ ಎಸ್ಬಿಟ್ಟು ಬಾಯಿ ಮುಚ್ಕೊಂಡಿರು ನೀನು ಅಂತ ಹೇಳ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಯೇಸುನ್ ಮನೆಗೆ ಬಂದಿರ್ತಾಳೆ. ಇಲ್ಲಿ ಮಿನ್ ಹೋಗೋ ಅವಳ ಪೊಯ್ಯ ಮತ್ತೆ ಯೇಸುನವ್ರ ತಾಯಿ ಫೋಟೋನ ಕೆಳಗಡೆ ಇಳಿಸ್ಬಿಟ್ಟಿರ್ತಾಳೆ. ಇದನ್ನ ನೋಡಿ ಯೇಸುನ್ಗೆ ಫುಲ್ಲು ಕೋಪ ಬಂದು ನೀನು ನಮ್ಮ ಅಮ್ಮನ ಫೋಟೋನ ಹೇಗೆ ಮುಟ್ದೆ, ಅವ್ರ ಫೋಟೋನ ನೀನು ಕೆಳಗಡೆ ಹೇಗೆ ಇಳಿಸ್ದೆ, ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಹತ್ರ ಮಾತಾಡಿದೆ ಅಂತೆಲ್ಲ ಕಿರ್ಚಾಡ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿನ್ ಹೋಗಿ ಹೇಳ್ತಿರ್ತಾಳೆ ನಿನ್ಗೆ ನನ್ನ ಗಂಡನ್ ಸತ್ತೋಗಿರೋ ಹೆಂಡತಿ ಜೊತೆ ನಾನು ಜೀವನ ಪೂರ್ತಿ ಹೀಗೆ ಇರ್ಬೇಕು ಅಂತ ಹೇಳ್ತಿದ್ಯಾ ನೀನು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಸುನ್ನು ಅವ್ರ ತಂಗಿ ತಮ್ಮನ ಕಡೆ ತಿರುಗ್ತಾ ಹೇಳ್ತಿರ್ತಾಳೆ ಸುನ್ಬೋಕ್ ನೀವು ಅಮ್ಮನ ಫೋಟೋ ಇಳಿಸುವಾಗ ಎಲ್ಲೋಗಿದ್ರಿ, ಒಂದ್ ಕುಲ್ಫಿಗೆನೆ ನೀವು ಅವಳ ಪರ ಆಗ್ಬಿಟ್ರ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿನ್ವೋಕು ಯೇಸುನವ್ರ ಎರಡನೇ ತಂದೆ ಹತ್ರ ಹೇಳ್ತಿರ್ತಾಳೆ ನೋಡು ಅವಳು ಮನೆನ ಹೇಗೆ ಹೊಡಿತಿದ್ದಾಳೆ, ಅವಳು ತಂಗಿ ತಮ್ಮನ್ನ ನನ್ಗೆ ಕಟ್ತಿದ್ದಾಳೆ ಅವಳು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನವ್ರ ಎರಡನೇ ತಂದೆ ಹೇಳ್ತಿರ್ತಾರೆ ನೀನು 4 ಕುಲ್ಫಿ ತರಬಾರ್ದಾಗಿತ್ತು ಅಂತ. ಇಲ್ಲಿ ಅದಕ್ಕೆ ಮಿನ್ಹೋಕ್ ಹೇಳ್ತಿರ್ತಾಳೆ ನಾನು ಯಾಕೆ 5 ಕುಲ್ಫಿ ತರಲಿ, ನೀನ್ ಸತ್ತೋಗಿರೋ ಹೆಂಡತಿ ಮಗಳನ್ನ ನಾನು ಯಾಕೆ ತಲೆ ಮೇಲೆ ಕೂರಿಸ್ಕೊಳ್ಳಿ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಮಿನ್ವೋಕ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ ಮಿನ್ವೋಕ್ ಅಂತಾನೆ ಇರ್ಬೇಡ, ಯಾವಾಗ್ಲೂ ನಿನ್ಗೆ ಒಂಚೂರಾದ್ರೂ ಮನ ಮರ್ಯಾದೆ ಇದೆಯಾ, ಇನ್ನ ಉಳ್ಕೊಂಡಿದ್ಯಾ ಅಂತೆಲ್ಲ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯೇಸುನವ್ರ ಎರಡನೇ ತಂದೆ ಬಾಯಿ ಮುಚ್ಕೊಂಡಿರು ಸಾಕು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನವ್ರ ಎರಡನೇ ತಂದೆ ಕಡೆ ತಿರುಕೊಂಡು ಸಾಕು ಇದೆಲ್ಲ ಜಾಸ್ತಿ ಆಗೋಯ್ತು, ನನ್ನ ದುಡ್ಡು ನನಗೆ ವಾಪಸ್ ಕೊಟ್ಬಿಡಿ, ನಾನು ಈ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿನ್ಹೋಕು ಕೆಳಗಡೆ ಇಳಿದ ಯೇಸುನ್ಗೆ ಜಾಗ ಬಿಡು ಒಂದ್ ನಿಮಿಷ ಅಂದ್ಬಿಟ್ಟು ಯೇಸುನವ್ರ ತಂದೆ ಹತ್ರ ಕಿರ್ಚ್ತಾ ಬೈತಿರ್ತಾಳೆ ನಿನ್ಗೊಂಚೂರು ಮನ ಮರ್ಯಾದೆ ಇಲ್ವಾ, ಈ ಚಿಕ್ಕ ಹುಡುಗಿ ಹತ್ರನು ನೀನು ದುಡ್ಡಿಸ್ಕೊಂಡಿದ್ಯಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯೇಸುನವ್ರ ಎರಡನೇ ತಂದೆ ಹೇಳ್ತಿರ್ತಾರೆ ಮಿನ್ಹೋಕ್ ನನ್ನೇನು ಅಷ್ಟೊಂದು ಚೀಪ್ ಅಂತ ಅನ್ಕೊಂಡಿದ್ಯಾ, ನನ್ನ ಹತ್ರ ಎಲ್ಲ ಏನು ಮಾಡಿಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ ಆದ್ರೆ ನಾನು ಸುನ್ನಮ್ನ ನೋಡ್ಕೊಂಡಿದ್ದೀನಿ, ಮನೆ ಎಲ್ಲ ಕೆಲಸನೂ ಮಾಡಿದ್ದೀನಿ, ನೀವು ಮಕ್ಳನ್ನ ನೋಡ್ಕೊಂಡ್ರೆ ನನ್ನ ಕಾಲೇಜಿಗೆ ಕಳಿಸ್ತೀನಿ ಅಂತ ಹೇಳಿದ್ರಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿನ್ಹೋಕ್ ಹೇಳ್ತಿರ್ತಾಳೆ ಅವನು ನಿನ್ಗೆ ಇರಕ್ಕೆ ಮನೆ ಕೊಟ್ಟ, ಊಟ ಕೊಟ್ಟ, ಅದು ಅಲ್ದಲೆ ಇವಾಗ ನಿನ್ಗೆ ದುಡ್ಡು ಕೊಡ್ಬೇಕಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯೇಸುನು ಮುಂದೆ ಬಂದು ಹೇಳ್ತಿರ್ತಾಳೆ ನೀವು ನನಗೆ ಯಾಕೆ ದುಡ್ಡು ಕೊಡ್ತಿಲ್ಲ, ನಾನು ಎಲೆಕೋಸ್ನ ಮಾರಿ ಕೂಡ ದುಡ್ಡನ್ನ ಸಂಪಾದನೆ ಮಾಡಿದ್ದೆ, ನನ್ನ ದುಡ್ಡನ್ನ ನೀವು ಯಾಕೆ ಕೊಡ್ತಿಲ್ಲ, ನೀವು ನನಗೆ ಪ್ರಾಮಿಸ್ ಮಾಡಿದ್ರಿ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಯೇಸುನ ಅವ್ರ ಅಮ್ಮನ ಫೋಟೋ ತೋರಿಸ್ತಾ ಹೇಳ್ತಿರ್ತಾಳೆ ನೀವು ನಮ್ಮ ಅಮ್ಮನ ಮೇಲೆ ಪ್ರಾಮಿಸ್ ಮಾಡಿ ಹೇಳಿದ್ರಿ, ಅವ್ರಿಗೆ ನೀವು ತುಂಬಾ ಹೆದರ್ಕೋತೀರಿ, ಅದಕ್ಕೆ ನೀವು ದುಡ್ಡನ್ನ ಕೊಡ್ತೀನಿ ಅಂತ ಹೇಳಿದ್ರಿ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಮಿನ್ಹೋಕ್ ಹೇಳ್ತಿರ್ತಾಳೆ ಅವ್ರು ಯಾಕೆ ನಿಮ್ಮ ಅಮ್ಮನಿಗೆ ಹೆದರ್ಕೋತಾರೆ, ಅವ್ರ ಮಕ್ಳಿಗೆ ಹೆದರ್ಕೋಬೇಕು, 24 ಗಂಟೆ ಬರೀ ತಿನ್ನೋದು ಅಂತ ತಿಂತಾನೆ ಇರ್ತವೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯೇಸುನವ್ರ ಎರಡನೇ ತಂದೆ ಮಿನ್ಹೋಕ್ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿನ್ಹೋಕ್ ಹೇಳ್ತಿರ್ತಾಳೆ ಇನ್ನು ನೆಕ್ಸ್ಟ್ ವರ್ಷದಲ್ಲಿ ಇವ್ರದ್ದು ಇನ್ನೊಂದು ಮಗು ನನ್ನ ಹೊಟ್ಟೆಯಿಂದ ಆಚೆಗೆ ಬರುತ್ತೆ, ಅವಾಗ ಅವರು ನಿನ್ಗೆ ಎಲ್ಲಿಂದ ದುಡ್ಡು ಕೊಡ್ತಾರೆ ಹೇಳು ಅಂತ ಕೇಳ್ತಿರ್ತಾಳೆ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಮಿನ್ಹೋಕ್ ಪ್ರೆಗ್ನೆಂಟ್ ಇರ್ತಾಳೆ ಅಂತ. ಇಲ್ಲಿ ಮಿನ್ಹೋಕ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ ಯೋಚನೆ ಮಾಡೋ ವಿಷಯ ಏನಂದ್ರೆ ಅವನ ಹತ್ರ ಒಂದೇ ಒಂದು ಬಿಡ್ಗಾಸು ಕೂಡ ಇಲ್ಲ, ಅವನ ಜೊತೆ ನಾನು ಯಾಕಿದ್ದೀನಿ, ಅವ್ನು ನನ್ನ ಜೊತೆ ಹಾಕಿದ್ದಾನೆ ಅಂದ್ರೆ ನನ್ನ ಹತ್ರ ಇಸ್ಕೊಂಡಿರೋ ದುಡ್ಡನ್ನ ಅವನು ವಾಪಸ್ ಕೊಟ್ಟಿಲ್ಲ, ಅದಕ್ಕೆ ಅವ್ನು ನನ್ನ ಜೊತೆ ಇರೋದು ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಯೇಸುನವ್ರ ಎರಡನೇ ತಂದೆ ಫುಲ್ಲು ಕೋಪದಲ್ಲಿ ಎದ್ದು ನಿಂತ್ಕೊಂಡು ಜಾಂಗ್ ಮಿನ್ಹೋಕ್ ಅಂತ ಕಿರ್ಚ್ತಿರ್ತಾರೆ. ಇಲ್ಲಿ ಅದಕ್ಕೆ ಮಿನ್ಹೋಕ್ ಏನು ನಾನು ಕರೆಕ್ಟಾಗಿ ತಾನೇ ಹೇಳ್ತಿದ್ದೀನಿ ಅಂತ ಹೇಳಿದ ತಕ್ಷಣ ಯೇಸುನವ್ರ ಎರಡನೇ ತಂದೆ ಫುಲ್ಲು ಸೈಲೆಂಟ್ ಆಗ್ಬಿಡ್ತಾರೆ, ಅವರು ಫುಲ್ಲು ನಾಯಿ ಮರಿ ಥರ ಆಗ್ಬಿಟ್ಟು ಸೈಲೆಂಟಾಗಿ ಕುತ್ಕೊಬಿಡ್ತಾರೆ. ಇಲ್ಲಿ ಮಿನ್ಹೋಕ್ ಯೇಸುನ್ಗೆ ಹೇಳ್ತಿರ್ತಾಳೆ ಏನು ಈಗಲೂ ನಿನಗೆ ಅರ್ಥ ಆಗಿಲ್ವೋ, ಅವನು ನಿನ್ನನ್ನು ಫೂಲ್ ಮಾಡಿದ್ದಾನೆ ಅಷ್ಟೇ, ಹೋಗು ಇಲ್ಲಿಂದ, ನಿನಗೆ ಏನು ಬೇಕು ಅನ್ನೋದನ್ನ ನೀನೇ ಎಲ್ಲನೂ ಮಾಡ್ಕೊ ಅಂತ ಹೇಳ್ತಿರ್ತಾಳೆ. ಈಗ ಇಲ್ಲಿ ನಮಗೆ ತೋರಿಸ್ತಾರೆ ಯೇಸುನ್ ಫುಲ್ ಎಮೋಷನಲ್ ಆಗ್ಬಿಟ್ಟಿರ್ತಾಳೆ, ಅವಳಿಗೆ ಮುಂದೆ ಏನು ಮಾಡಬೇಕು ಅನ್ನೋದು ಏನು ಗೊತ್ತಾಗ್ತಿರಲ್ಲ, ಅವಳಿಗೆ ದಾರಿನೇ ತೋಚದಿರೋ ಥರ ಆಗ್ಬಿಟ್ಟಿರುತ್ತೆ. ಈಗ ಸೀನು ಶಿಫ್ಟ್ ಆಗಿ ಯೇಸುನ್ ಅವ್ರ ಚಿಕ್ಕಪ್ಪನ ಮನೆಗೆ ಬಂದಿರೋದನ್ನ ತೋರಿಸ್ತಾರೆ. ಈ ಘಟನೆ ನಡೀತಿರೋದು 1967. ಇಲ್ಲಿ ಯೇಸುನವ್ರ ಚಿಕ್ಕಪ್ಪ ಹೇಳ್ತಿರ್ತಾರೆ ನಿನ್ನನ್ನು ಇವಾಗ ನೀನೇ ನೋಡ್ಕೋಬೇಕು, ನಿನ್ನ ಕಷ್ಟ ಏನಿದೆ ಅದನ್ನೆಲ್ಲ ನೀನೇ ಸಾಲ್ವ್ ಮಾಡ್ಕೋಬೇಕು, ಈಗ ಒಂದು ಕೆಲಸ ಮಾಡೋ, ಈ ಕೆಲಸಕ್ಕೆ ಸೇರ್ಕೋ, ಇಲ್ಲಿ ಸಾಲ್ರಿಂಗ್ನ ಹೇಳ್ಕೊಂಡು ಕೊಡ್ತಾರೆ, ಅದ್ರ ಜೊತೆಗೆ ನಿನಗೆ ದುಡ್ಡು ಕೂಡ ಕೊಡ್ತಾರೆ, ನೋಡು ಇದು ಜಾಸ್ತಿ ದೂರ ಕೂಡ ಇಲ್ಲ, ಮೇನ್ ರೋಡಲ್ಲೇ ಇರೋದು ಅಂತ ಹೇಳ್ತಿರ್ತಾರೆ. ನ್ಯೂಸ್ ಪೇಪರ್ ತೋರಿಸ್ತಾ ಹೇಳ್ತಿರ್ತಾರೆ, ಇದೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತಾರೆ ನ್ಯೂಸ್ ಪೇಪರಲ್ಲಿ. ಇಲ್ಲಿ ಯೇಸುನವ್ರ ಚಿಕ್ಕಪ್ಪ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ ನೀನು ಅಲ್ಲೇ 1 ವರ್ಷದವರೆಗೂ ಕಂಟಿನ್ಯೂಸ್ ಆಗಿ ಕೆಲಸ ಮಾಡಿದ್ರೆ ನಿನಗೆ ತಿಂಗಳಿಗೆ 12,000 ಸಂಬಳ ಕೊಡ್ತಾರೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅವರು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ ಅದು ಅಲ್ಲ ನೀನು ಫ್ಯಾಕ್ಟ್ರಿನ ಕಂಟಿನ್ಯೂ ಮಾಡಿಕೊಂಡು ಅಲ್ಲೇ ಕೆಲಸ ಮಾಡ್ತಿದ್ದೆ ಅಂದರೆ ನಿನಗೆ ಉಳ್ಕೊಳ್ಳೋಕ್ಕೂ ಕೂಡ ಅಲ್ಲೇ ಜಾಗ ಕೊಟ್ಟು ಊಟ ತಿಂಡಿ ಎಲ್ಲ ಕೊಡ್ತಾರೆ, ನಿನಗೆ 1 ರೂಪಾಯೂ ಖರ್ಚಿರೋದಿಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅವರು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ ತಿಂಗಳಿಗೆ ನಿನಗೆ ಯಾವಾಗ ದುಡ್ಡು ಬರುತ್ತೆ ಅವಾಗ ಅರ್ಧ ನಮ್ಮನೆಗೂ ಕಳಿಸ್ಬಿಡು, ಮರಿಬೇಡ, ಯಾಕೆಂದರೆ ಇಲ್ಲಿ ತುಂಬ ಕಷ್ಟ ಇದೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಯೇಸುನವ್ರ ಚಿಕ್ಕಪ್ಪ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ ಮನೆ ಮಗ ಸಾಲ ಮಾಡಿದ್ದಾನೆ ಅಂದರೆ ಅದನ್ನು ತೀರಿಸೋ ಜವಾಬ್ದಾರಿ ಕೂಡ ನಿಂದೆ ಇರುತ್ತೆ, ಯಾಕೆಂದರೆ ಮುಂದೆ ಹೋಗಿ ಜೋಂಗುನೇ ತಾನೇ ನಿನ್ನ ವರದಕ್ಷಿಣೆಗೆ ದುಡ್ಡೆಲ್ಲ ಕೊಡೋದು ಕುಡಿಕಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಯೇಸುನ್ನ ತೋರಿಸ್ತಾರೆ, ಅವಳಂತೂ ಫುಲ್ಲು ಬೇಜಾರಲ್ಲಿ ಕೂತಿರ್ತಾಳೆ. ಇಲ್ಲಿ ಅವಳು ಹೇಳ್ತಿರ್ತಾಳೆ ಜೀಜು ಅಲ್ಲಿ ಒಂದು ನಾಯಿಯಾಗಿ ಹುಟ್ಟಬೇಕು, ಆದರೆ ಯಾವತ್ತೂ ಒಂದು ಹುಡುಗಿಯಾಗಿ ಹುಟ್ಟಲೇಬಾರ್ದು ಅಂತ ಹೇಳ್ತಿರ್ತಾಳೆ.
ಇಲ್ಲಿ ಯೇಸುನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಅಮ್ಮ ಕರೆಕ್ಟಾಗಿ ಹೇಳ್ತಿದ್ರು ಅಂತ. ಇಲ್ಲಿ ಅದಕ್ಕೆ ಯೇಸುನವ್ರು ಚಿಕ್ಕಪ್ಪ ಹೇಳ್ತಿರ್ತಾರೆ, ನೋಡು ನಿಮ್ಮ ಅಪ್ಪನ ಪ್ರತಿ ಸತಿ ತಿಥಿ ಮಾಡಿದಾಗ ಜೋಂಗುನೇ ಬಂದು ಎಲ್ಲ ಪೂಜೆಗಳನ್ನ ಮಾಡೋದು. ನಿಮ್ಮ ಅಮ್ಮ ಹೇಳಿರೋದ್ನೆಲ್ಲ ಬಿಟ್ಬಿಡು. ನೋಡಿ ಇಲ್ಲಿ ಜೋಂಗುದು ಊಟ ತಣ್ಣಗಾಗ್ತಿದೆ ಅಂತ ಅವರು ಊಟದ ಬಾಕ್ಸ್ನ ಒಂದು ಬಟ್ಟೆಯಲ್ಲಿ ಮುಚ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನ್ ಹೇಳ್ತಿರ್ತಾಳೆ, ನಾನು ಫ್ಯಾಕ್ಟ್ರಿಗೆ ಹೋಗಿ ಕೆಲಸ ಮಾಡಲ್ಲ ಅಂತ. ಇಲ್ಲಿ ಯೇಸುನ್ ಫುಲ್ಲು ಅಳ್ತಿರ್ತಾಳೆ. ಅವಳು ಕಣ್ಣು ಒರೆಸ್ಕೊಳ್ತಾ ಅವಳು ಹೇಳ್ತಿರ್ತಾಳೆ, ನಾನು ಫ್ಯಾಕ್ಟ್ರಿಲಿ ಕೆಲಸ ಮಾಡಲ್ಲ, ನಿಮ್ಮ ಮಗನೂ ನಾನು ನೋಡ್ಕೊಳ್ಳಲ್ಲ, ನನ್ನ ತಮ್ಮ ತಂಗಿನೂ ನಾನು ನೋಡ್ಕೊಳ್ಳಲ್ಲ ಅಂತ. ಇಲ್ಲಿ ಅದಕ್ಕೆ ಯೇಸುನವ್ರು ಚಿಕ್ಕಪ್ಪ ಹೇಳ್ತಿರ್ತಾರೆ, ಫ್ಯಾಕ್ಟ್ರಿಲಿ ಕೆಲಸ ಮಾಡಲ್ಲ ಅಂದರೆ ಎಲ್ಲಿರ್ತೀಯ ನೀನು? ಈ ಚಿಕ್ಕ ಮನೇಲೇ ಇದ್ದು ನಮ್ಮ ಕಷ್ಟದ ದುಡ್ಡಲ್ಲೇ ತಿನ್ಕೊಂಡು ನಮಗೆ ಕಟ ಕೊಡ್ಕೊಂಡು ಇಲ್ಲೇ ಬಿದ್ದಿರ್ತೀಯ ಅಂತೆಲ್ಲ ಬೈತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನ್ ಅಳ್ತಾ ಹೇಳ್ತಿರ್ತಾಳೆ, ಇಲ್ಲ ನಾನು ನಿಮ್ಮ ಮನೇಲಿ ಇರಲ್ಲ, ನಿಮಗೆ ನಾನು ಕಷ್ಟ ಕೊಡಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಯೇಸುನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಾನು ಬದುಕಿದಂಗೆ ಏನಾದರೂ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋದ್ರೆ ನಮ್ಮಮ್ಮ ತುಂಬ ಬೇಜಾರು ಮಾಡ್ಕೋತಾರೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯೇಸುನವ್ರು ಚಿಕ್ಕಪ್ಪ ಹೇಳ್ತಿರ್ತಾರೆ, ನೋಡು ನಿಮ್ಮಮ್ಮ ಇವಾಗ ಬದುಕಿಲ್ಲ, ನಿಮ್ಮಮ್ಮನ ಮಾತುಗಳು ಇವಾಗ ಏನೂ ವ್ಯಾಲ್ಯೂ ಇಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಯೇಸುನವ್ರು ಚಿಕ್ಕಪ್ಪ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಯೇಸು ನೀನೇ ಒಂಚೂರು ಯೋಚನೆ ಮಾಡು, ನಿನ್ನನ್ನು ಇಡೀ ಪ್ರಪಂಚದಲ್ಲೇ ಎಲ್ಲೂ ಕೂಡ ಹೂವು ಹಾಕಿ ಸ್ವಾಗತ ಎಲ್ಲ ಮಾಡಲ್ಲ ಅಂತ ಹೇಳ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋ ಯೇಸುನ್ಗೋಸ್ಕರ ಮೀನುಗಳು ಮತ್ತು ಕಪ್ಪೆ ಚಿಪ್ಗಳನ್ನೆಲ್ಲ ಎತ್ತಿಟ್ಕೋತಿರ್ತಾನೆ. ಅದೇ ಟೈಮಿಗೆ ಯೇಸುನ್ ಅಲ್ಲಿಗೆ ಓಡ್ ಬಂದು ನಿಮ್ಮ ಮನೇಲಿ ಎಷ್ಟು ರೂಮ್ಗಳಿದೆ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅವಳು ಫುಲ್ಲು ಅಳ್ತಾ ಇರ್ತಾಳೆ. ಇಲ್ಲಿ ಯೇಸುನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನೀನು ನಿಮ್ಮ ಅಜ್ಜಿ ವಿರುದ್ಧ ಹೋಗಿ ನನ್ನನ್ನು ನಿಮ್ಮ ಮನೇಲಿ ಇಟ್ಕೋತೀಯ ಇಲ್ಲ ತಾನೆ ಅಂತ ಹೇಳ್ಬಿಟ್ಟು ಅವಳು ಫುಲ್ಲು ಜೋರಾಗಿ ಅಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಕೇಳ್ತಿರ್ತಾನೆ, ಏನಾಯಿತು, ಯಾಕೆ ಅಳ್ತಾ ಇದೆಯಾ, ನಿಂಗೆ ಯಾರಾದರೂ ಏನಾದರೂ ಅಂದ್ರಾ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಯೇಸುನು ಫುಲ್ಲು ಅಳ್ತಾ ಹೇಳ್ತಿರ್ತಾಳೆ, ಚಿಕ್ಕಪ್ಪ ಹೇಳಿದ್ರು ಬುಸಾನ್ಗೆ ಹೋಗಿ ಫ್ಯಾಕ್ಟ್ರಿಲಿ ಕೆಲಸ ಮಾಡು ಅಂತ. ಇಲ್ಲಿ ಅವಳು ಫುಲ್ಲು ಅಳ್ತಾ ಇದನ್ನೆಲ್ಲ ಹೇಳ್ತಿರ್ತಾಳೆ. ಸುನ್ಬಾಂಗ್ ಸುಮ್ನಾಮ್ಗೆ ಒಂದೊಂದು ಕುಲ್ಫೆ ಕೊಟ್ಟಿದ ತಕ್ಷಣನೇ ಅವರು ಅವ್ರ ಕಡೆಗೆ ಆಗ್ಬಿಟ್ರು. ಮತ್ತೆ ಅಜ್ಜಿ ಚಿಕ್ಕಪ್ಪನು ಈಗ ಒಂದು ಗುಡಿಸ್ಲಲ್ಲಿದ್ದಾರೆ. ನನಗೆ ಅಂತ ಯಾವ ಮನೇನೂ ಇಲ್ಲ ಅಂತ ಹೇಳ್ಬಿಟ್ಟು ಯೇಸುನ್ ಫುಲ್ಲು ಜೋರಾಗಿ ಅಳ್ತಿರ್ತಾಳೆ. ಇಲ್ಲಿ ಯೇಸುನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನನ್ನ ಬಗ್ಗೆ ಬರೀ ಕೇರ್ ಇರೋದು ನೀನು ಒಬ್ನಿಗೆ ಅಂತ ಅಳ್ತಾ ಹೇಳ್ತಿರ್ತಾಳೆ. ಇಲ್ಲಿ ಯೇಸುನು ಫುಲ್ಲು ಜೋರಾಗಿ ಅಳ್ತಿರ್ತಾಳೆ. ಅವಳು ಅಳ್ತಾ ಹೇಳ್ತಿರ್ತಾಳೆ, ನಾನೇ ಯಾಕೆ ಇವಾಗ ಐಲ್ಯಾಂಡಲ್ಲೇ ಯಾರನ್ನೋ ಇರೋರ್ನೋ ನೋಡಿ ನನಗೆ ಮದುವೆ ಮಾಡ್ಬಿಡ್ತಾರೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಯೇಸುನ್ ಹೀಗೆ ಅಳ್ತಾ ಕೆಳಗಡೆ ಕುತ್ಕೊಂಡು ಜೋರಾಗಿ ಅಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಕತ್ನ ಮೇಲೆ ಎತ್ಬಿಟ್ಟು ಅವನು ಒಂದು ಪೊಯಮ್ನ ಹೇಳಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೈಲೆನ್ಸ್ಗೂ ಅದರದೇ ಆದಂತ ಒಂದು ಇರುತ್ತೆ, ಪ್ರೀತಿಗೂ ಅದ್ರದೇ ಆದಂತ ಒಂದು ಐಡೆಂಟಿಟಿ ಇರುತ್ತೆ. ಪ್ರೀತಿ ಅಭ್ಯಾಸ ಅಲ್ಲ, ಜೀವನ ಆಗಿರುತ್ತೆ. ಪ್ರೀತಿ ಯಾವತ್ತು ಸಮುದ್ರದ ಅಲೆಗಳ ತರ ಚಂಚಲವಾಗಿರೋದಿಲ್ಲ. ಬ್ರೇಕ್ ಆಗಿರೋ ಹೃದಯ ಯಾವತ್ತು ಸಮುದ್ರದ ಅಲೆಗಳ ತರ ಬೇಗ ಒಂದಾಗಲ್ಲ. ಹೃದಯನೇ ಆಗಿರೋದಿಲ್ಲ, ಅದು ಪ್ರೀತಿ ಮಾಡಕ್ಕೆ ಲಾಯಕ್ಕೆ ಇರೋದಿಲ್ಲ. ಇಲ್ಲಿ ಹೀರೋ ಇದನ್ನೆಲ್ಲ ಯಾಕೆ ಹೇಳ್ತಿರ್ತಾನೆ ಅಂದ್ರೆ, ಯೇಸುನ್ ಹೇಳಿರ್ತಾಳಲ್ಲ, ನಾನು ಬುಸಾನಲ್ಲಿ ಇರೋರ್ನೇ ಮದ್ವೆ ಆಗ್ತೀನಿ, ಅದು ಅಲ್ದಲೆ ಒಂದು ಪೊಯಮ್ ಬರ್ದಿರೋನ ನನ್ನ ಲೈಫಲ್ಲೇ ಮದ್ವೆ ಆಗಲ್ಲ ಅಂತ. ಅದಕ್ಕೆ ಹೀರೋ ಇದನ್ನೆಲ್ಲ ಹೇಳ್ತಿರ್ತಾನೆ. ಅದಕ್ಕೆ ಯೇಸುನ್ ಅಳ್ತಿರೋಳು ನಿಲ್ಲಿಸ್ಬಿಟ್ಟು ಎದ್ ನಿಂತ್ಕೊಂಡು, ಸರಿ ಆಯ್ತು, ಈಗ ನಿಂಗೆ ಸ್ವಲ್ಪ ಕವಿತೆ ಬರುತ್ತೆ, ಅದಕ್ಕೆ ಏನ್ ಮಾಡ್ಬೇಕು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಯೇಸುನ್ ಅಳ್ತಾ ಹೇಳ್ತಿರ್ತಾಳೆ, ನನ್ನ ಕಾಲೇಜಿಗೇನು, ನನ್ನ ಸ್ಕೂಲ್ದೇನು, ನಾನು ಪೊಯೆಟ್ ಆಗ್ಬೇಕಂತ ಇದೀನಲ್ಲ, ಅದಕ್ಕೇನು, ನನ್ನ ಪೊಯಮ್ಗಳ್ಗೇನು ಅಂತೆಲ್ಲ ಹೇಳ್ಕೊಂಡು ಅವಳು ಅಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಕೂಡ ಹೇಳ್ತಿರ್ತಾನೆ, ನಾನು ನಿನ್ಗೆ ಎಲ್ಲಾ ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಕ್ಕಾಗಲ್ಲ, ಆದ್ರೆ ನಾನು ಇದನ್ನ ಪ್ರಾಮಿಸ್ ಮಾಡ್ತೀನಿ, ನಿನ್ನನ್ನ ಖುಷಿಯಾಗಿ ಇಟ್ಕೊಳ್ಳಕ್ಕೆ ನಾನು ತುಂಬಾ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಯೇಸುನ್ ಅಳ್ತಾ ಹೇಳ್ತಿರ್ತಾರೆ, ಅಟ್ಲೀಸ್ಟ್ ನೀನು ಮಾಡ್ತೀನಿ ಅಂತ ಸುಳ್ಳು ಪ್ರಾಮಿಸ್ ಆದ್ರೂ ಮಾಡಿ ನನಗೆ ಸಮಾಧಾನಕ್ಕಾದ್ರೂ ಹೇಳ್ಬೇಕಲ್ವಾ ಅಂದ್ಬಿಟ್ಟು ಹೀರೋಗಳು ಹೊಡಿತಿರ್ತಾಳೆ. ಇಲ್ಲಿ ಯೇಸುನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಚಂದ್ರನ್ ತಂದ್ಕೊಡ್ತೀನಿ, ನಕ್ಷತ್ರನ ಕಿತ್ತು ತಂದ್ಕೊಡ್ತೀನಿ ಅಂತ ಸುಳ್ಳಾದ್ರೂ ಹೇಳ್ಬೇಕಲ್ವಾ ಅಂತ ಅವಳು ಫುಲ್ಲು ಅಳ್ತಿರ್ತಾಳೆ. ಇಲ್ಲಿ ಯೇಸುನ್ ಅಳ್ತಾ ಹೇಳ್ತಿರ್ತಾಳೆ, ಈ ಥರದೊಂದು ಜೊತೆ ನಾನು ಹೆಂಗ್ ಜೀವನ ಮಾಡ್ಲಿ ಅಂತ. ಇಲ್ಲಿ ಅದಕ್ಕೆ ಹೀರೋ ಯೇಸುನ್ನ ಸಮಾಧಾನ ಮಾಡಕ್ಕೆ ಹಗ್ ಮಾಡ್ಕೊಂಡು ಹೇಳ್ತಿರ್ತಾನೆ, ನಾನು ನಿನ್ಗೆ ಯಾವತ್ತೂ ಫೇಕ್ ಪ್ರಾಮಿಸ್ಗಳನ್ನ ಮಾಡಿ ಸುಳ್ಳು ಹೇಳೋದಿಲ್ಲ ಅಂತ. ಇಲ್ಲಿ ಹೀರೋ ಇಷ್ಟೆಲ್ಲ ಹೇಳ್ತಾ ಯೇಸುನ್ ಜೊತೆ ಅವನು ಕೂಡ ಅಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಇಲ್ಲಿ ಅವನು ಕೂಡ ಫುಲ್ಲು ಅಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಯೇಸುನ್ ಹೇಳ್ತಿರ್ತಾಳೆ, ಇದನ್ನೆಲ್ಲ ನೀನು ಬರೀ ನನ್ನ ಹತ್ರ ಅಷ್ಟೇ ಮಾತಾಡ್ತೀಯ, ನಿಮ್ಮ ಅಜ್ಜಿ ಮುಂದೆ ನಿನ್ ಮಾತೇ ಬರಲ್ಲ ಅಲ್ವಾ, ನಿನ್ ಮಾತು ನಿಂತೋಗುತ್ತೆ ಅಂತೆಲ್ಲ ಹೇಳ್ತಿರ್ತಾಳೆ. ಅದಕ್ಕೆ ಹೀರೋ ಇಲ್ಲ ಅಂತ ತಲಾಡ್ಸಿರ್ತಾನೆ. ಇಲ್ಲಿ ಅದಕ್ಕೆ ಯೇಸುನ್ ಅಳ್ತಾ ಹೇಳು, ನನ್ಗೆ ಹೇಳು, ನೀನು ಸುಮ್ಮನಾಗ್ಬಿಡ್ತೀಯ ತಾನೆ ಅಂತ ಕೇಳ್ತಿರ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಯೇಸುನ್ ಫುಲ್ಲು ಹೀರೋನ ಗಟ್ಟಿಯಾಗಿ ಹಗ್ ಮಾಡ್ಕೊಂಡು ತುಂಬಾ ಜೋರಾಗಿ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಮತ್ತೆ ಅವ್ನು ಹೇಳಿರೋ ಸ್ಟಾರ್ಟ್ ಮಾಡ್ತಾ ಹೇಳ್ತಿರ್ತಾನೆ, ಸೈಲೆನ್ಸ್ಗೂ ಅದರದೇ ಆದಂತ ಒಂದು ಮಾತಿರುತ್ತೆ ಅಂತ. ಇಲ್ಲಿ ಅದಕ್ಕೆ ಯೇಸುನ್ ಹೇಳ್ತಿರ್ತಾಳೆ, ಸಾಕ್ ಬಿಡು, ನಿನಗೆ ಪೊಯಂ ಬರುತ್ತೆ ಅಂತ ನಂಗೆ ಗೊತ್ತಾಯ್ತು ಅಂತ ಹೊಡಿತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ 3 ತಿಂಗಳಾದ್ಮೇಲೆ ನಮಗೆ ತೋರಿಸ್ತಾರೆ. ಈಗ ಇಯರ್ ಬಂದು 1968 ಸೆಕೆಂಡ್ ಮಂತ್. ಇಲ್ಲಿ ನಮಗೆ ತೋರಿಸ್ತಾರೆ, ಗುರ್ಗಾ ಅವರು ರೋಡಲ್ಲೆಲ್ಲ ವಿಜುವಲ್ ಹೊಡ್ಕೊಂಡು ನೈಟ್ ಹೊತ್ತು ಓಡಾಡ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಹೀರೋ ಕಿಟಕಿಯಿಂದ ಅವ್ನ ವಸ್ತುಗಳನ್ನೆಲ್ಲ ಬಿಸಾಕ್ತಿರ್ತಾನೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಹೀರೋದು ವಾಯ್ಸ್ ಬರ್ತಿರುತ್ತೆ, ನಾವು ಯಾವ್ದ್ರಲ್ಲಾದ್ರೂ ಗೆಲ್ಬೇಕು ಅಂದ್ರೆ ಯಾವಾಗ್ಲೂ ಯುದ್ಧನೇ ಮಾಡ್ಬೇಕು, ಫೈಟಿಂಗ್ ಆಡ್ಬೇಕು ಅಂತ ಏನಿಲ್ಲ. ಪ್ರೊಫೆಷನಲ್ ರೇಸರ್ ಕಿಂಗ್ 2 ಕೂಡ ಫೈಟಿಂಗ್ ಅಲ್ಲಿ ವೀಕ್ ಇದ್ರು, ಆದ್ರೆ ಫೈಟಿಂಗ್ ಅಲ್ಲಿ ಅವ್ರನ್ನ ಅವರು ಕಾಪಾಡ್ಕೊಳ್ಳೋದ್ರಲ್ಲಿ ಎಕ್ಸ್ಪರ್ಟ್ ಆಗಿದ್ರು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅವನು ಎಲ್ಲಾ ವಸ್ತುನು ತಗೊಂಡು ಅಲ್ಲಿಂದ ಓಡೋಗ್ತಿರ್ತಾನೆ.
ಈಗ ಸೀನು ಶಿಫ್ಟ್ ಆಗಿ ಯೇಸುನ ತೋರಿಸ್ತಾರೆ. ಇಲ್ಲಿ ಅವಳು ಒಂದು ಯೆಲ್ಲೋ ಕಲರ್ದು ಡ್ರೆಸ್ ಹಾಕೊಂಡಿರ್ತಾಳೆ. ಅವಳ ಕೈಯಲ್ಲಿ ಒಂದು ಲಗೇಜ್ ಇರುತ್ತೆ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಯೇಸುನ್ ಕೂಡ ಮನೆ ಬಿಟ್ಟು ಓಡೋಗ್ತಿರ್ತಾಳೆ ಅಂತ. ಇಲ್ಲಿ ಅವಳು ಮಿನ್ ಹೋಗ್ದು ಹೀಲ್ಸ್ ಇರುತ್ತಲ್ಲ ಅದನ್ನ ಹಾಕೊಂತಿರ್ತಾಳೆ. ಅದೇ ಟೈಮಿಗೆ ಅವಳು ಹಿಂದೆ ತಿರುಗಿ ನೋಡಿದಾಗ ಯೇಸುನ್ ಅವರ ತಂಗಿ ಮತ್ತೆ ತಮ್ಮ ಇಬ್ರು ಯೇಸುನ್ನೇ ನೋಡ್ತಿರ್ತಾರೆ. ಇಲ್ಲಿ ಯೇಸುಂದು ಬ್ಯಾಕ್ ಗ್ರೌಂಡ್ ವಾಯ್ಸ್ ಬರ್ತಿರುತ್ತೆ. ನನಗೆ ಗೊತ್ತು ನಾನು ಓಡೋಗ್ತಿದ್ದೀನಿ ಅಂತ, ಆದ್ರೆ ನಾನು ಎಲ್ಲ ತಗೊಂಡೋಗ್ತೀನಿ, ಯಾವ್ದ್ರ ಮೇಲೆ ನಂದು ಅಧಿಕಾರ ಇರುತ್ತೆ ಅದನ್ನೆಲ್ಲ ನಾನು ಎತ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅವಳು ಅವ್ರ ತಂಗಿ ತಮ್ಮನ ನೋಡಿದಾಗ ಅವರು ಕೂಡ ಅಂತ ತಲೆ ಅಲ್ಲಾಡಿಸ್ತಿರ್ತಾರೆ. ಇಲ್ಲಿ ಯೇಸುನ್ ಅವ್ರ ತಮ್ಮ ಹುಷ್ ಅಂತ ಸೈಲೆಂಟ್ ಮಾಡ್ತಿರ್ತಾನೆ. ಇಲ್ಲಿ ಅದಕ್ಕೆ ಯೇಸುನ್ ಕೂಡ ಹುಷ್ ಅಂತಿರ್ತಾಳೆ. ಅವಾಗ ಅವಳು ಬೆರಳನ್ನ ತೋರಿಸ್ತಾರೆ. ಅವಳು ಎಲ್ಲಾ ಬೆಳ್ಳಿಗೂ ಒಂದೊಂದು ಉಂಗ್ರನ ಹಾಕೊಂಡು ಮನೆಯಿಂದ ಓಡೋಗ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಮತ್ತೆ ಯೇಸುನು ಫಿಶ್ ಶಾಪ್ ಹತ್ರ ಕುತ್ಕೊಂಡಿರ್ತಾರೆ. ಇಲ್ಲಿ ಅವರು ತಂದಿರೋ ಒಡವೆನೆಲ್ಲ ಒಂದು ಬಟ್ಟೆಗಾಗಿ ಕಟ್ಟಿಡ್ತಿರ್ತಾರೆ. ಇಲ್ಲಿ ಯೇಸುನ್ ಎಷ್ಟು ಉಂಗ್ರ ತಂದಿರ್ತಾಳೆ ಅಂದ್ರೆ ಒಂದ್ 15 ಉಂಗ್ರ ತಂದಿರ್ತಾಳೆ. ಇಲ್ಲಿ ಹೀರೋ ಇದನ್ನೆಲ್ಲ ನೋಡಿ ಫುಲ್ ಶಾಕ್ ಆಗ್ಬಿಡ್ತಾನೆ. ಇಲ್ಲಿ ಅವನು ತಂದಿರೋ ವಸ್ತುನೆಲ್ಲ ಯೇಸುನ್ ಕಟ್ಟಿರ್ತಾಳಲ್ಲ ಅದೇ ಬಟ್ಟೆಗೆ ಹಾಕಿ ಕಟ್ಟಿಡ್ತಿರ್ತಾನೆ. ಇಲ್ಲಿ ಯೇಸುನ್ ಹೇಳ್ತಿಲ್ಲ ನಿಮ್ಮ ಅಜ್ಜಿಗೆ ಗೊತ್ತಾದ್ರು ಅವರಂತೂ ನನ್ನನ್ನ ಜೈಲಿಗೆ ಕಳಿಸ್ಬಿಡ್ತಾರೆ ಅಂತ ಹೇಳ್ತಿರ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಇದನ್ನೆಲ್ಲ ಇವರು 2 ಬಟ್ಟೆಗೆ ಸುತ್ತಿಡಿರ್ತಾರೆ. ಒಂದು ಹೀರೋ ಬ್ಯಾಗ್ ಅಲ್ಲಿ ಇಟ್ಕೊಂಡಿರ್ತಾನೆ, ಆ ಬ್ಯಾಗಿಗೆ ಒಂದು ಚಿಕ್ಕ ಪಿನ್ ಹಾಕಿರ್ತಾರೆ. ಇನ್ನೊಂದನ್ನ ಯೇಸುನ್ ಅವಳ ಬ್ಯಾಗ್ ಅಲ್ಲಿ ಇಟ್ಕೊಂಡಿರ್ತಾಳೆ, ಅದ್ರಲ್ಲಿ ಅವ್ರ ಅಮ್ಮನ ಫೋಟೋ ಇರುತ್ತೆ. ಇಲ್ಲಿ ಯೇಸುನ್ ಓವರ್ ಮೇಕಪ್ ಮಾಡ್ಕೊಂಡಿರ್ತಾಳೆ, ಅದಕ್ಕೆ ಹೀರೋ ಅದನ್ನ ಒರೆಸ್ತಿರ್ತಾನೆ. ಇಲ್ಲಿ ಯೇಸುನ್ ಕೇಳ್ತಿರ್ತಾಳೆ ನೀನು ಪಕ್ಕ ಡಿಸೈಡ್ ಆಗಿರ್ತಾನೆ ಒಂದ್ಸತಿ ನಾವು ಜಿಜೋ ಐಲ್ಯಾಂಡ್ ನ ಬಿಟ್ಮೇಲೆ ಮತ್ತೆ ವಾಪಸ್ ಬರಕ್ಕಾಗಲ್ಲ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಹೀರೋಗೆ ಬರೀ ಯೇಸುನ್ ಮಾಡಿರೋ ಮೇಕಪ್ ನ ಅಳ್ಸೋದ್ರಲ್ಲೇನೆ ಇಂಟ್ರೆಸ್ಟ್ ಇರುತ್ತೆ. ಇಲ್ಲಿ ಅದಕ್ಕೆ ಯೇಸುನು ಹೀರೋ ಕೈನ ಬಿಡಿಸ್ಕೊತಾ ಹೇಳ್ತಿರ್ತಾಳೆ ನೀನು ಪಕ್ಕ ಡಿಸೈಡ್ ಆಗಿದ್ಯಾ ತಾನೆ ಅಂತ. ಇಲ್ಲಿ ಅವಳು 2 ಕಲ್ಲನ್ನ ತಗೊಂಡು ತೋರಿಸ್ತಿರ್ತಾಳೆ. ನೋಡು ಇದು ನೀನು ಇದು ನಾನು, ಈಗ ನಾವಿಬ್ರು ಒಂದಾದ್ಮೇಲೆ ಮತ್ತೆ ಯಾವುದೇ ಕಾರಣಕ್ಕೂ ದೂರ ಆಗಕ್ಕಾಗಲ್ಲ, ನಾವಿಬ್ರು ಲಾಸ್ಟ್ ಕಂಟನು ಇದೇ ತರ ಒಂದಾಗಿರ್ಬೇಕು ಅಂತ ತೋರಿಸ್ಬಿಟ್ಟು ಹೇಳ್ತಿರ್ತಾಳೆ. ಯೇಸುನ್ ಇಷ್ಟೆಲ್ಲ ಮಾತಾಡ್ತಿದ್ರು ಹೀರೋ ಬಾಯಲ್ಲಿ ಒಂದ್ ಮಾತು ಕೂಡ ಬರ್ತಿರಲ್ಲ. ಇಲ್ಲಿ ಅದಕ್ಕೆ ಯೇಸುನ್ ಹೇಳ್ತಿರ್ತಾಳೆ ನಿಂಗೆ ಏನಾದ್ರು ಭಯ ಆಗ್ತಿದ್ರೆ ಈಗ್ಲೇ ನೀನು ಬಿಟ್ಬಿಡು, ಇದನ್ನೆಲ್ಲ ಮಾಡ್ಬೇಡ, ಹಿಂದೆ ಸರ್ದ್ಬಿಡು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಯೇಸುನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ ನೀನು ಮನೆಗೆ ವಾಪಸ್ ಹೊರಟೋಗು ಅಂತ. ಈ ಮಾತನ್ನ ಕೇಳಿ ಹೀರೋಗೆ ಫುಲ್ ಶಾಕ್ ಆಗಿ ಅವನು ಕತ್ತೆತ್ತಿ ನೋಡ್ತಿರ್ತಾನೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾನೆ ನೀನು ಗೊತ್ತಾ 18 ವರ್ಷದಲ್ಲಿ ನಾನು ಇವತ್ತಷ್ಟು ಖುಷಿಯಾಗಿ ಯಾವತ್ತೂ ಇಲ್ಲ ಅಂತ ಹೇಳ್ಬಿಟ್ಟು ಅವನು ನಗ್ತಿರ್ತಾನೆ. ಇಲ್ಲಿ ಹೀರೋಯಿನ್ ಅಂತ ಹೇಳ್ಬಿಟ್ಟು ಯೇಸುನ್ಗೆ ಕಿಸ್ ಮಾಡ್ತಿರ್ತಾನೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಜೋರಾಗಿ ಒಂದು ಸೈರನ್ ಸೌಂಡ್ ಬರ್ತಿರುತ್ತೆ. ಇದನ್ನ ನೋಡಿ ಹೀರೋ ಕೇಳ್ತಿರ್ತಾನೆ ನೀನು ಜೋರಾಗಂತೂ ಓಡ್ತೀಯ ಅಲ್ವಾ ಅಂತ. ಇಲ್ಲಿ ಅದಕ್ಕೆ ಯೇಸುನ್ ಹೇಳ್ತಿರ್ತಾಳೆ ಟ್ರೈ ಮಾಡ್ತೀನಿ ಅಂತ. ಸರಿ ಆಯ್ತು ಬಾ ಅಂತ ಅನ್ಬಿಟ್ಟು ಅವ್ರಿಬ್ರು ಎದ್ದು ಓಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಿ ಹೀರೋ ಎದೊಳ್ವಾಗ ಅವ್ನ ಬ್ಯಾಗು ಮತ್ತೆ ಆ ಬ್ಯಾಗಿಗೆ ಹಾಕಿರೋ ಪಿನ್ನು ಬಿದೋಗುತ್ತೆ. ಇಲ್ಲಿ ಹೀರೋ ಅದೆರಡನ್ನೂ ಎತ್ಕೊಂಡು ಅಲ್ಲಿಂದ ಓಡೋಗ್ತಿರ್ತಾನೆ. ಇಲ್ಲಿ ನಮ್ಗೆ ತೋರಿಸ್ತಾರೆ ಯೇಸುನ್ ಮತ್ತೆ ಹೀರೋ ಓಡೋಗ್ತಿರೋದ್ನ. ಇಲ್ಲಿ ಯೇಸುಂದು ಬ್ಯಾಕ್ ಗ್ರೌಂಡ್ ವಾಯ್ಸ್ ಬರ್ತಿರುತ್ತೆ. ಸುನಾಮಿ ಬರೋದ್ನ ಯಾರಾದ್ರೂ ತಡೆಯಕ್ಕಾಗುತ್ತಾ, ಆದ್ರೆ ಜೇಜೋ ಐಲ್ಯಾಂಡ್ ಅಲ್ಲಿ ಸುನಾಮಿ ಬೇಗನೆ ಬಂತು ಅಂತ ಹೇಳ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಬೆಳಗ್ಗೆ ಆಗಿರೋದ್ನ ತೋರಿಸ್ತಾರೆ. ಇಲ್ಲಿ ನಮ್ಗೆ ಒಂದು ಶಿಪ್ ನ ತೋರಿಸ್ತಿರ್ತಾರೆ. ಇದ್ರೊಳಗಡೆನೆ ಹೀರೋ ಮತ್ತೆ ಯೇಸುನು ಟ್ರಾವೆಲ್ ಮಾಡ್ತಿರ್ತಾರೆ. ಆ ಶಿಪ್ ಅಲ್ಲಿ ಒಂದು ರೇಡಿಯೋ ಇರುತ್ತೆ, ಅದರಿಂದ ಅನೌನ್ಸ್ಮೆಂಟ್ ಆಗ್ತಾ ಇರುತ್ತೆ ಈಗ ಯುದ್ಧ ಗೆದ್ದಿದೆ. ಅಷ್ಟೇ ಅಲ್ಲದೆ 16ನೇ ಇಸ್ವಿಗೂ ಕೂಡ ಸೌತ್ ಕೊರಿಯಾ ಕಾಲಿಟ್ಟಿದೆ. ನಾರ್ತ್ ಕೊರಿಯಾದಿಂದ ತೊಂದರೆ ಇದೆ ಅಂತ ಗೊತ್ತಿದ್ರು ಕೂಡ ಸೌತ್ ಕೊರಿಯಾ ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದೆ ಅಂತೆಲ್ಲ ಹೇಳ್ತಿರ್ತಾರೆ. ಸೌತ್ ಕೊರಿಯಾಗೆ ಇನ್ನ ಆಪತ್ತು ತಪ್ಪಿಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಯೇಸುಂದು ಬ್ಯಾಕ್ ಗ್ರೌಂಡ್ ವಾಯ್ಸ್ ಬರ್ತಿರುತ್ತೆ. ಇಲ್ಲಿ ಇವರಿಬ್ರು ಲೈಫಲ್ಲೂ ಕೂಡ ಆಪತ್ತು ತಪ್ಪಿಲ್ಲ, ಅವರು ಮನೆಯಿಂದ ಓಡ್ ಬಂದು ಒಂದು ಯುದ್ಧನ ಗೆದ್ದಿದ್ದಾರೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ರೇಡಿಯೋದಲ್ಲಿ ಕಂಟಿನ್ಯೂ ಆಗ್ತಾ ಬರ್ತಿರುತ್ತೆ. ರಾಷ್ಟ್ರಪತಿ ಡಿಸೈಡ್ ಮಾಡಿದ್ದಾರೆ ಸೌತ್ ಕೊರಿಯಾದಲ್ಲಿ ಇನ್ನು ಮುಂದೆ ಬೆಳವಣಿಗೆನ ಮಾಡಬೇಕು, ಇನ್ನು ತುಂಬಾ ಡೆವಲಪ್ ಆಗಬೇಕು. ನಾರ್ತ್ ಕೊರಿಯಾದಿಂದ ತೊಂದರೆ ಇದೆ ಅಂತ ಗೊತ್ತಿದ್ರು ಕೂಡ ಈ ತರ ಅವರು ಡಿಸಿಷನ್ ನ ತಗೊಂಡಿದ್ದಾರೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಯೇಸುಂದು ವಾಯ್ಸ್ ಬರ್ತಿರುತ್ತೆ. ಇವರಿಬ್ರು ಕೂಡ ಇವಾಗ ಡೇಂಜರ್ ಅಲ್ಲಿ ಇದ್ದಾರೆ, ಇವರಿಗೂ ತೊಂದರೆ ತಪ್ಪಿಲ್ಲ ಅಂತ ಹೇಳ್ತಿರ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಆ ಶಿಪ್ಪಿನ ಕ್ಯಾಪ್ಟನ್ ಏನಿರ್ತಾರೆ ಅವರು ಹೀರೋ ಮತ್ತೆ ಯೇಸುನ್ ಹತ್ರ ಬಂದ್ಬಿಟ್ಟು ನಿಮ್ಮಿಬ್ರು ಐಡಿ ಕೊಡಿ ಅಂತ ಕೇಳ್ತಿರ್ತಾರೆ. ಇಲ್ಲಿ ಆ ಶಿಪ್ಪಿನ ಕ್ಯಾಪ್ಟನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ ಬೇಗ ತೋರಿಸು, ನೀನೇನಾದ್ರೂ ಐಡಿ ತೋರಿಸಿಲ್ಲ ಅಂದ್ರೆ ನಾರ್ತ್ ಕೊರಿಯಾದ ನಿಮ್ನ ಜಾಸೂಸ್ ಅಂತ ಅನ್ಕೋತಾರೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಆ ಕ್ಯಾಪ್ಟನ್ ಹೀರೋ ಮತ್ತೆ ಯೇಸುನ್ ಹತ್ರ ಕುತ್ಕೊಳ್ತಾ ಹೇಳ್ತಿರ್ತಾರೆ ನೀವಿಬ್ರು ದೊಡ್ಡವ್ರು ತಾನೆ, ನಿಮ್ ಐಡಿ ತೋರ್ಸಕ್ ಏನ್ ತೊಂದ್ರೆ ಅಂತ ಕೇಳ್ತಿರ್ತಾರೆ. ಇಲ್ಲಿ ಹೀರೋ ಒಂದ್ ಬ್ಯಾಗಿಂದ ಒಂದು ಉಂಗ್ರನ ತೆಗೆದು ಕೊಡ್ಬೇಕು ಅಂತ ಎತ್ಕೋತಿರ್ತಾನೆ. ಇಲ್ಲಿ ಆ ಕ್ಯಾಪ್ಟನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ ನೀವಿಬ್ರು ಎದ್ರುಕೊಂಡು ಯಾಕೆ ಈ ತರ ಮೂಲೆಯಲ್ಲಿ ಕೂತಿದ್ದೀರಾ ಅಂತ. ಇಲ್ಲಿ ಅದಕ್ಕೆ ಯೇಸುನ್ ಹೇಳ್ತಿರ್ತಾಳೆ ನಾವೇನು ಎದ್ರುಕೊಂಡಿಲ್ಲ, ನಾವು ಬರೀ ಕೂತ್ಕೊಂಡಿದೀವಿ ಅಷ್ಟೇ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಆ ಕ್ಯಾಪ್ಟನ್ಗೆ ಡೌಟ್ ಬಂದ್ಬಿಡುತ್ತೆ. ಇಲ್ಲಿ ಅದಕ್ಕೆ ಅವರು ಕೇಳ್ತಿರ್ತಾರೆ ನೀವಿಬ್ರು ಇನ್ನ ಮೈನರ ಅಂತ. ಇಲ್ಲಿ ಆ ಕ್ಯಾಪ್ಟನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ ನನಗೆ ಯಾಕೆ ಅನ್ನಿಸ್ತಿದೆ ನೀವಿಬ್ರು ಮನೆ ಬಿಟ್ಟು ಓಡ್ ಬಂದಿದ್ದೀರಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನ್ ಹೇಳ್ತಿರ್ತಾಳೆ ಜೋರಾಗಿ ಕಿರಿಸ್ತಾ ನೀವು ಏನ್ ಹೇಳ್ತಿದ್ದೀರಾ, ನೀವೇನ್ ಹೇಳ್ತಿದ್ದೀರಾ ನನ್ಗೆ ಯಾವ್ದು ಅರ್ಥ ಆಗ್ತಿಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಆ ಕ್ಯಾಪ್ಟನ್ ನಗ್ತಾ ಹೇಳ್ತಿರ್ತಾನೆ ಈಗಿನ ಕಾಲದ ಮಕ್ಕಳು ಅವರು ತುಂಬಾ ಇಂಟೆಲಿಜೆಂಟ್ ಅಂತ ಅನ್ಕೊಂಡ್ಬಿಟ್ಟಿದಾರೆ ಅಂತ. ಇಲ್ಲಿ ಅವನು ಫುಲ್ಲು ಸೀರಿಯಸ್ ಆಗ್ತಾ ಹೇಳ್ತಿರ್ತಾನೆ ನೀವಿಬ್ರು ಈ ಶಿಪ್ ಒಳಗಡೆ ಬರಬಾರ್ದಾಗಿತ್ತು ಅಂತ. ಪಟ್ ಅಂತ ಹೀರೋ ಒಂದು ರಿಂಗ್ ನ ತಕ್ಕೊಡಕ್ಕೆ ಅಂತ ಹೋಗ್ತಿರ್ತಾನೆ. ಆಗ ಯೇಸುನು ಅದ್ ರಿಂಗ್ ನ ಮುಚ್ತಾ ಹೇಳ್ತಿರ್ತಾಳೆ ಸರಿ ಆಯ್ತು ಹಾಗಿದ್ರೆ ನಮ್ಮಿಬ್ರು ಇಲ್ಲಿಂದ ತೆಗೆದು ಎಸ್ತು ಬಿಡು ಕೆಳಗಡೆ ಅಂತ ಹೇಳ್ತಿರ್ತಾಳೆ. ಈ ಮಾತನ್ನ ಕೇಳಿ ಕ್ಯಾಪ್ಟನ್ ಫುಲ್ಲು ಶಾಕ್ ಆಗಿ ಏನ್ ಹೇಳ್ತಿದ್ಯಾ ನೀನು ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಯೇಸುನು ಎದ್ ನಿಂತ್ಕೊಂಡು ಆಯ್ತು ನೀರೊಳಗಡೆ ಎಸ್ತು ಬಿಡು ನಮ್ಮಿಬ್ರು ಕೆಳಗಡೆಗೆ ಅಂತ ಹೇಳ್ತಿರ್ತಾಳೆ.
ಇಲ್ಲಿ ಅದಕ್ಕೆ ಕ್ಯಾಪ್ಟನ್ ಕೂಡ ಎದೊಳ್ತಾ ಹೇಳ್ತಿರ್ತಾನೆ, ಏನು ಇಷ್ಟೊಂದು ಆಟಿಟ್ಯೂಡ್ ತೋರಿಸ್ತಿದ್ಯಾ, ನಿಮ್ಮಪ್ಪ ತುಂಬ ಶ್ರೀಮಂತನ, ನಿಮ್ಮಪ್ಪ ಯಾವುದಾದ್ರೂ ಗ್ಯಾಂಗ್ದು ಲೀಡರಾ ಅಂತೆಲ್ಲ ಕೇಳ್ತಿರ್ತಾರೆ. ಆಗ ಹೀರೋ ಕೂಡ ಪಟ್ ಅಂತ ಎದ್ದು ನಿಂತ್ಕೋತಾನೆ. ಇಲ್ಲಿ ಯೇಸುನ್ ಹೇಳ್ತಿರ್ತಾಳೆ, ನಮ್ಮಿಬ್ರು ಕರೆಕ್ಟಾಗಿ ನೋಡು ಅಂತ. ಇಲ್ಲಿ ಅದಕ್ಕೆ ಆ ಕ್ಯಾಪ್ಟನ್ ಕೇಳ್ತಿರ್ತಾರೆ, ಹೌದಾ ಯಾರು ನೀವು, ಯಾರು ಯಾರು ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಹೀರೋ ಮುಂದೆ ಹೋದಾಗ ಯೇಸುನ್ ಕೈ ಹಿಡ್ಕೊಂಡು ನೀವಿಬ್ರು ಗಂಡ ಹೆಂಡ್ತಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಕ್ಯಾಪ್ಟನ್ ಫುಲ್ ಶಾಕ್ ಆಗಿ ಏನು ಹೇಳ್ತಿದ್ಯಾ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಯೇಸುನ್ ಹೇಳ್ತಿರ್ತಾಳೆ, ನಾವೇನು ಮೈನರ್ ಅಲ್ಲ, ನಾವಿಬ್ರು ಮದುವೆ ಆಗಿದ್ದೀವಿ, ಆದರೆ ಮಕ್ಕಳು ಮಾಡ್ಕೋಬೇಕಂತ ಏನು ಕಾನೂನು ಇದೆಯಾ, ನಾವು ಈಗಲೇ ಮಕ್ಕಳು ಮಾಡ್ಕೊಂಡಿಲ್ಲ ಅಷ್ಟೇ ಅಂತ ಹೇಳ್ತಿರ್ತಾಳೆ. ಯೇಸುನ್ ಇಷ್ಟು ಹೇಳಿದ್ಮೇಲೆ ಹೀರೋಗೆ ಹೇಳ್ತಿರ್ತಾಳೆ, ಬನ್ರಿ ಇಲ್ಲಿಂದ ಹೋಗೋಣ ಅಂತ. ಇಲ್ಲಿ ಹೀರೋ ಫುಲ್ಲು ರೋಬೋಟ್ ಆಗ್ಬಿಟ್ಟು ಯೇಸುನ್ ಏನು ಹೇಳ್ತಿರ್ತಾನೆ ಅದನ್ನ ಮಾತ್ರ ಕೇಳ್ತಿರ್ತಾನೆ. ಅವನು ಒಳ್ಳೆ ಗೊಂಬೆ ಥರ ನಡ್ಕೊಂಡು ಹೋಗ್ತಿರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಬುಸಾನಲ್ಲಿ ಒಂದು ರೋಡ್ನ ತೋರಿಸ್ತಾರೆ. ಈಗ ಸೀನು ಶಿಫ್ಟ್ ಆಗಿ ಹೀರೋ ಮತ್ತೆ ಯೇಸುನು ಒಂದು ಒಡವೆ ಅಂಗಡಿಗೆ ಬಂದಿರ್ತಾರೆ, ಅವ್ರು ತಂದಿರೋ ಒಡವೆನೆಲ್ಲ ಮಾರೋದಕ್ಕೆ ಅಂತ. ಇಲ್ಲಿ ಅವಳು ಎಲ್ಲ ಒಡವೆಗಳನ್ನೂ ನೋಡ್ಬಿಟ್ಟು ನೀವಿಬ್ರು ಯಾರು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ನಾವಿಬ್ರು ಗಂಡ ಹೆಂಡ್ತಿ ಅಂತ. ಆ ಒಡವೆ ಅಂಗಡಿಲಿರೋ ಲೇಡಿ ಅದು ಒಂದು ಚಿನ್ನದ ಕಪ್ಪೆ ಇರುತ್ತೆ, ಅದನ್ನ ಕೈಯಲ್ಲಿ ತೋರಿಸ್ಬಿಟ್ಟು ಇದನ್ನೆಲ್ಲ ಇಟ್ಕೊಂಡು ನಾನೇನ್ ಮಾಡ್ಲಿ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯೇಸುನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನೀವ್ಯಾಕೆ ನಮ್ಮ ಮೇಲೆ ಇಷ್ಟೊಂದು ಡೌಟ್ ಪಡ್ತಿದ್ದೀರಾ, ಅನುಮಾನ ಪಡ್ತಿದ್ದೀರಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಆ ಶಾಪಲ್ಲಿರೋ ಲೇಡಿ ಹೇಳ್ತಿರ್ತಾಳೆ, ಇದೆಲ್ಲ ನಿಮ್ದೇನಾ ಅಂತ. ಇಲ್ಲಿ ಅದಕ್ಕೆ ಯೇಸುನ್ ಹೇಳ್ತಿರ್ತಾಳೆ, ಬುಸಾನ್ನಲ್ಲಿರೋ ಜನಗಳು ಕಸ್ಟಮರ್ ಹತ್ರ ಇದೇ ತರ ನಾ ಮಾತಾಡೋದು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಯೇಸುನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ನಮ್ಮ ಕಡೆ ಎಲ್ಲ ಈ ಥರ ಎಲ್ಲ ಮಾತಾಡಲ್ಲ ಅಂತ. ಇಲ್ಲಿ ಅದಕ್ಕೆ ಆ ಲೇಡಿ ಹೇಳ್ತಿರ್ತಾಳೆ, ಇದನ್ನೆಲ್ಲ ಕಳ್ತನ ಮಾಡ್ಕೊಂಡು ತಂದ್ರ ಅಂತ. ಇಲ್ಲಿ ಅದಕ್ಕೆ ಯೇಸುನ್ ಪಟ್ ಅಂತ ಎಲ್ಲ ಇವ್ರು ಅಜ್ಜಿದು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಆ ಲೇಡಿ ಹೀರೋ ಮತ್ತೆ ಯೇಸುನ್ನ ಒಂದ್ಸತಿ ನೋಡಿದ್ಮೇಲೆ ನಿಮ್ಮ ಐಡಿ ತೋರಿಸಿ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯೇಸುನ್ ಪಟ್ ಅಂತ ನಾವು ಅದನ್ನ ಮನೇಲೆ ಮರ್ತ್ ಬಿಟ್ವಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಆ ಲೇಡಿ ಹೇಳ್ತಿರ್ತಾಳೆ, ನಂಗೆ ಗೊತ್ತಿತ್ತು ನೀನು ಇದೇ ತರನೇ ಏನೋ ಒಂದು ಹೇಳ್ತೀಯಾ ಅಂತ. ಇಲ್ಲಿ ಅದಕ್ಕೆ ಯೇಸುನ್ ಹೇಳ್ತಿರ್ತಾಳೆ, ನಾನು 1949 ಅಲ್ಲಿ ಹುಟ್ಟಿದ್ದು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಆ ಒಡವೆ ಅಂಗಡಿಯಲ್ಲಿರೋ ಲೇಡಿ ಹೇಳ್ತಿರ್ತಾಳೆ, ಹುಲಿಗಳ ಟೈಮಾರಿಕ್ ಪೀರಿಯಡ್ ಎಲ್ಲ ಹುಟ್ಟಿದ್ದು ಅಂತ. ಇಲ್ಲಿ ಅದಕ್ಕೆ ಯೇಸುನ್ ಹೌದು, ಸಿಂಹಗಳು ಹುಲಿಗಳ ಟೈಮಾರಿಕ್ ಪೀರಿಯಡ್ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಆ ಒಡವೆ ಅಂಗಡಿಲಿರೋ ಲೇಡಿ ಹೇಳ್ತಿರ್ತಾಳೆ, ಅದು ಕೋಣಗಳದ್ದು ಟೈಮಾರಿಕ್ ಪೀರಿಯಡ್ ಅಂತ. ಇಲ್ಲಿ ಯೇಸುನ್ ಸುಳ್ಳು ಹೇಳ್ತಿದ್ದಾಳೆ ಅಂತ ಲೇಡಿಗೆ ಗೊತ್ತಾಗ್ಬಿಡುತ್ತೆ. ಇಲ್ಲಿ ಆ ಲೇಡಿ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಇವಾಗ ಹೇಳಿ ನೀವಿಬ್ರು ಕಳ್ತನ ಮಾಡ್ಕೊಂಡು ತಂದಿರತ್ತಾನೆ, ನೀವಿಬ್ರು ಕಳ್ರು ತಾನೆ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಪಟ್ ಅಂತ, ಇಲ್ಲ ನಾವಿಬ್ರು ಮನೆ ಬಿಟ್ಟು ಓಡ್ ಬಂದಿದೀವಿ ಅಂತ ಹೇಳ್ತಿರ್ತಾನೆ. ಈಗ ಸೀನು ಶಿಫ್ಟ್ ಆಗಿ ಫುಲ್ ನೈಟ್ ಆಗ್ಬಿಟ್ಟಿರುತ್ತೆ. ಇಲ್ಲಿ ಹೀರೋ ಮತ್ತೆ ಯೇಸುನ್ ಒಂದು ಹೋಟೆಲ್ನ ಹುಡುಕೊಂಡು ಹೋಗಿರ್ತಾರೆ, ಅಲ್ಲಿ ಒಂದಿನ ಸ್ಟೇ ಆಗೋದಕ್ಕೋಸ್ಕರ. ಇಲ್ಲಿ ಯೇಸುನ ಹೋಟೆಲ್ ಅಲ್ಲಿ ಒಬ್ಬ ಓನರ್ ಇರ್ತಾನೆ, ಅವನ ಹತ್ರ ಸುಳ್ಳು ಹೇಳ್ತಿರ್ತಾಳೆ, ಪರ್ಸನಲ್ ಐಡಿ ಮತ್ತೆ ಇಂಟರ್ನ್ಯಾಷನಲ್ ಐಡಿ ಎರಡೂ ಕಳ್ತನ ಆಗ್ಬಿಟ್ಟಿದೆ ಅಂತ ಹೇಳ್ತಿರ್ತಾಳೆ. ಈಗ ನಮ್ಮ ಹತ್ರ ಬರೀ ಇದು ಉಳ್ಕೊಂಡಿದೆ ಅಂತ ಹೇಳ್ಬಿಟ್ಟು ಯೇಸುನು ಹೀರೋ ಕಡೆ ತಿರುಗ್ಬಿಟ್ಟು ಅವ್ರಿಗೆ ತೋರಿಸು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಹೀರೋ ಒಂದು ಉಂಗ್ರನ ತೆಗೆದು ಹೋಟೆಲ್ ಓನರ್ ವ್ಯಕ್ತಿಗೆ ಕೊಡ್ತಿರ್ತಾರೆ. ಇದನ್ನ ಇಟ್ಕೊಂಡು ನಮ್ಗೆ ಇವತ್ತು ರೂಮ್ ಕೊಡ್ತೀರಾ ಅಂತ ಯೇಸುನ್ ಇಲ್ಲಿ ಕೇಳ್ತಿರ್ತಾಳೆ. ಆ ಹೋಟ್ಲಲ್ಲಿ ಕೂತಿರೋ ಓನರ್ ಏನೋ ಮಾತಾಡ್ತಾ ಇರೋದನ್ನ ನೋಡ್ಬಿಟ್ಟು ಯೇಸುನೇ ಹೇಳ್ತಿರ್ತಾಳೆ, ಓ ಇದು ನಡೆಯಲ್ವಾ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾನೆ, ಇದನ್ನ ತಗೊಂಡೋಗಿ ನೀವೆಲ್ಲಾದ್ರೂ ಸೇಲ್ ಕೂಡ ಮಾಡ್ಕೋಬಹುದು ಅಂತ. ಅದೇ ಟೈಮಿಗೆ ಅಲ್ಲಿಗೆ ಆ ಓನರ್ ಇರ್ತಾರಲ್ಲ, ಅವ್ರ ಹೆಂಡತಿ ಬಂದ್ಬಿಟ್ಟು ಕೇಳ್ತಿರ್ತಾರೆ, ಇವಾಗ ಹೊಸದಾಗಿ ಮದ್ವೆ ಆಗಿರೋದ, ನೋಡಿದ್ರೇನೆ ಗೊತ್ತಾಗ್ತಿದೆ ನೀವು ಹನಿಮೂನ್ಗ ಬಂದಿರೋದು ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯೇಸುನು ಅಂತ ತಳ್ಳಾಡ್ಸ್ತಿರ್ತಾಳೆ. ಇಲ್ಲಿ ಅದಕ್ಕೆ ಆ ಓನರ್ ಇರ್ತಾರಲ್ಲ, ಅವ್ರ ಹೆಂಡತಿ ಹೇಳ್ತಿರ್ತಾಳೆ, ಸರಿ ಪರವಾಗಿಲ್ಲ, ಇವಾಗೇನೋ ರೂಮ್ ತಗೊಳ್ಳಿ, ನಾಳೆ ಬೆಳಗ್ಗೆ ದುಡ್ಡು ಕೊಟ್ರೆ ಆಯ್ತು ಅಂತ. ಇಲ್ಲಿ ಅದಕ್ಕೆ ಆ ಓನರ್ ಹೇಳ್ತಿರ್ತಾನೆ, ನೋಡು ಬಂದವ್ರಿಗೆಲ್ಲ ನೀನ್ ಈ ತರ ಕರುಣೆ ತೋರಿಸಿದ್ರೆ ನಮ್ ಬಿಸ್ನೆಸ್ ಲಾಭ ಆಗಲ್ಲ, ಲಾಸ್ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಹೋಟೆಲ್ ಓನರ್ ಅವ್ರ ಹೆಂಡತಿ ರೂಮಿನ ಕೀನ ತಕ್ಕೊಡ್ತಾ ಹೇಳ್ತಿರ್ತಾರೆ, ಇವರು ಹನಿಮೂನ್ಗೆ ಅಂತ ಬಂದಿದ್ದಾರೆ, ನೋಡಿದ್ರೆ ಕಳ್ಳರು ಇವರು ಐಡಿನೆಲ್ಲ ಪಿಕ್ ಪಾಕೆಟ್ ಮಾಡ್ಕೊಂಡು ಹೋಗಿದ್ದಾರೆ, ಇವ್ರ ಹತ್ರ ದುಡ್ಡು ಕೂಡ ಇಲ್ಲ ಹೇಳ್ಬಿಟ್ಟು ಅವಳು ರೂಮಿನ ಕೀನ ಹೀರೋ ಮತ್ತೆ ಯೇಸುನ್ ಕೈಲಿ ಕೊಡ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಕೇಳ್ತಿರ್ತಾನೆ, ನಿಜವಾಗ್ಲೂ ನೀವು ನಂಗೆ ರೂಮಿನ ಕೀನ ಕೊಡ್ತಾ ಇದ್ದೀರಾ ಅಂತ ಕೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಆ ಲೇಡಿ ಹೇಳ್ತಿರ್ತಾಳೆ, ನೋಡು ಕಳ್ತನ ಆಗಿದೆ ಅಂತ ಬೇಜಾರು ಮಾಡ್ಕೋಬೇಡ, ಬುಸಾನಲ್ಲಿ ಇರೋರೆಲ್ಲ ಕೆಟ್ಟವರಲ್ಲ, ಸ್ವಲ್ಪ ಜನ ಈ ತರ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ ಅಂತೆಲ್ಲ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯೇಸುನು ಸ್ಮೈಲ್ ಮಾಡ್ತಾ ಕೀನ ಇಸ್ಕೊತಿರ್ತಾಳೆ. ಇಲ್ಲಿ ಹೀರೋನು ಕೂಡ ಕೀ ಕೊಟ್ಟಿರೋದನ್ನ ನೋಡಿ ತುಂಬಾ ಸ್ಮೈಲ್ ಮಾಡ್ತಿರ್ತಾನೆ. ಇಲ್ಲಿ ಹೀರೋ ಕೀ ಎಲ್ಲ ಇಸ್ಕೊಂಡ್ಮೇಲೆ ಥ್ಯಾಂಕ್ ಯು ಸೊ ಮಚ್, ನಾವು ನಿಮಗೆ ಬೆಳಗ್ಗೆನೆ ಅಮೌಂಟ್ನ ಕೊಟ್ಬಿಡ್ತೀವಿ ಅಂತೆಲ್ಲ ಹೇಳ್ತಿರ್ತಾನೆ. ಸೊ ಇಲ್ಲಿಗೆ ಸೆಕೆಂಡ್ ಎಪಿಸೋಡ್ನ ಫಸ್ಟ್ ಪಾರ್ಟ್ನ ಎಂಡ್ ಮಾಡ್ತಿದ್ದೀನಿ. ನಿಮಗೆ ಈ ಪಾರ್ಟ್ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ, ಮತ್ತು ಸೆಕೆಂಡ್ ಪಾರ್ಟಿಗೋಸ್ಕರ ಯಾರೆಲ್ಲ ವೆಯ್ಟ್ ಮಾಡ್ತಿದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಆಗ ನಾನು ಆದಷ್ಟು ಬೇಗ ಸೆಕೆಂಡ್ ಪಾರ್ಟ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನನ್ನ ವಿಡಿಯೋದಲ್ಲಿ ಏನೇ ಚೇಂಜಸ್ ಮಾಡ್ಕೋಬೇಕು ಅಂದ್ರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ಆದಷ್ಟು ಬೇಗ ಇನ್ನೊಂದು ಎಪಿಸೋಡ್ ಜೊತೆಗೆ ಇಲ್ಲ ಇನ್ನೊಂದು ವಿಡಿಯೋ ಜೊತೆಗೆ ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳ್ತಾ, ಅಲ್ಲಿವರೆಗೂ ಬಾಯ್ ಬಾಯ್, ಹ್ಯಾಪಿಯಾಗಿರಿ, ಖುಷಿಯಾಗಿರಿ.